ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಕಾಕಧ್ವಜಾಯ ವಿದ್ಮಹೇ ಖಡ್ಗಹಸ್ತಾಯ ಧೀಮಹಿ ತನ್ನೋ ಶನೈಶ್ಚರ ಪ್ರಚೋದಯಾತ್. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶನಿ ವಕ್ರಗತಿಯ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿ ಮಹಾರಾಜರು ಇದೇ ಜೂನ್ 29 ಶನಿವಾರದಂದು ಮಧ್ಯರಾತ್ರಿ ಕಾಲದಲ್ಲಿ ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿರುವಂತಹ ಅವರ ಒಂದು ಚಲನೆ ವಕ್ರಗತಿ ಅಥವಾ ಹಿಮ್ಮುಖ ಚಲನೆ ಆರಂಭ ಆಗುತ್ತೆ. ಎಲ್ಲ ಗ್ರಹಗಳಿಗೆ ಮುಮ್ಮುಖ ಚಲನೆ ಮತ್ತು ಹಿಮ್ಮುಖ ಚಲನೆ ಅನ್ನೋದು ಇರುತ್ತೆ ಹೆಚ್ಚಿನಾಗಿ. ಉದಾಹರಣೆಗೆ ಗುರುಗೆ ವಕ್ರಗತಿ ಬರುತ್ತೆ, ಅದೇ ರೀತಿ ಈ ಬುಧನಿಗೂ ವಕ್ರಗತಿ ಬರುತ್ತೆ, ಕುಜನಿಗೂ ವಕ್ರಗತಿ ಬರುತ್ತೆ. ಹಾಗಾಗಿ ಈ ಒಂದು ವಕ್ರಗತಿ ಅಂದರೆ ಹಿಮ್ಮುಖವಾದ ಚಲನೆ. ನಭೋಮಂಡಲದಲ್ಲಿ ನಮ್ಮ ಭೂಮಿ, ಸೂರ್ಯ, ಚಂದ್ರ ಇವರೆಲ್ಲರ ಒಂದು ದೂರದ ವ್ಯತ್ಯಾಸಕ್ಕೆ ಅನುಗುಣವಾಗಿ, ಜೊತೆಗೆ ಈ ಗ್ರಹಗಳ ಒಂದು ದೂರದ ಅನುಪಾತಕ್ಕೆ ಅನುಗುಣವಾಗಿ ಕೆಲವೊಂದು ಸಮಯದಲ್ಲಿ ಈ ಗ್ರಹಗಳು ಭೂಮಿಯಿಂದ ನಾವು ದರ್ಶನ ಮಾಡುವಾಗ ಅದು ಹಿಮ್ಮುಖವಾಗಿ ಬಂದಂತೆ ನಮಗೆ ಅನುಭವ ಬರುತ್ತೆ. ಅದೇ ರೀತಿ ಶನಿ ಮಹಾರಾಜರು ವಾಸ್ತವದಲ್ಲಿ ಅವರ ಒಂದು ಮುಂದಿನ ಚಲನೆಯಲ್ಲೇ ಇರ್ತಾರೆ. ಆದರೆ ಭೂಮಿಯಿಂದ ನಾವು ಗಮನಿಸುವಾಗ ಭೂಮಿಯ ಒಂದು ವಾಸಿಗಳಿಗೆ ಆ ಗ್ರಹಗಳು ಹಿಮ್ಮುಖ ಬಂದಂತೆ ಅಥವಾ ಹಿಂದಿನ ಒಂದು ನಕ್ಷತ್ರದ ಪಾದಗಳಿಗೆ ಬಂದಂತೆ ಭಾಸವಾಗುತ್ತಾ ಪ್ರಕ್ರಿಯೆ, ಇದನ್ನು ವಕ್ರಗತಿ ಎಂದು ಕರೆಯುತ್ತಾರೆ. ಈ ವಕ್ರಗತಿ ಶನಿ ಮಹಾರಾಜರಿಗೆ ಸಂಬಂಧಿಸಿ ಈ ವಿಚಾರ ಅನೇಕ ರೀತಿಯ ಬದಲಾವಣೆಗಳನ್ನು ಪ್ರಾಕೃತಿಕವಾಗಿಯೂ ಜೊತೆಗೆ ಒಂದು ವೈಯಕ್ತಿಕವಾದ ರಾಶಿಗಳ ಮೇಲೂ ಈ ವಕ್ರಗತಿಯ ಪರಿಣಾಮ ಬೀರುತ್ತೆ. ಶನಿ ಮಹಾರಾಜರಿಗೆ ಆಗಲೇ ಅವರು ಕುಂಭರಾಶಿಯಲ್ಲಿ ತಮ್ಮ ಒಂದು ರುಜುಗತಿಯ ಚಲನೆಯಲ್ಲಿ ಇದ್ದವರು ಈಗ ಈ ಜೂನ್ 29 ಶನಿವಾರದಂದು ರಾತ್ರಿ ಕಾಲದಲ್ಲಿ ಸುಮಾರು 12:37 ಆ ಒಂದು ಮೀನ ಲಗ್ನದಲ್ಲಿ ಅವರ ಒಂದು ಹಿಮ್ಮುಖ ಚಲನೆ ಪ್ರಾರಂಭ ಆಗುತ್ತೆ. ಇದು ಸುಮಾರು 138 ದಿನಗಳ ಕಾಲ, ಅಂದರೆ ನವಂಬರ್ 14ರವರೆಗೆ ಅವರು ಅಲ್ಲಿ ವಕ್ರಗತಿಯಲ್ಲಿರ್ತಾರೆ. ರುಜುಗತಿಯನ್ನು ಬಿಟ್ಟು ವಕ್ರಗತಿಯಲ್ಲಿರ್ತಾರೆ. ಹಾಗಾಗಿ ಸುಮಾರು ಈ 138 ದಿನಗಳ ಅವಧಿಯಲ್ಲಿ ಅನೇಕ ರೀತಿಯ ಬದಲಾವಣೆಗಳು ನಮ್ಮ ಒಂದು ಸುತ್ತಮುತ್ತಲು ಆಗ್ಬೋದು. ಶನಿ ಮಹಾರಾಜರು ಅವರು ಒಂದು ನ್ಯಾಯಾಧಿಕಾರಿಯೂ ಹೌದು, ಜೊತೆಗೆ ಈ ಕರ್ಮಗಳಿಗೆ ಫಲವನ್ನು ನೀಡುವಂಥವರು ಹೌದು. ಅದೇ ರೀತಿ ಎಲ್ಲ ಈ ಸಮಸ್ತ ಬ್ರಹ್ಮಾಂಡದಲ್ಲಿ ಅಂದರೆ ಈ ಸೃಷ್ಟಿಯಲ್ಲಿ ದೇವತೆಗಳನ್ನು ಸೇರಿಸಿ ಎಲ್ಲ ವರ್ಗದವರಿಗೂ, ಮನುಷ್ಯರಿರ್ಬೋದು ಅಥವಾ ದೇವತೆಗಳಿರ್ಬೋದು ಅಥವಾ ಅಸುರ ವರ್ಗದವರು, ಯಾವುದೋ ವರ್ಗದವರಿಗೂ ಸಹ ಅವರ ಒಂದು ಅಹಂಕಾರಕ್ಕೆ ಸರಿಯಾದ ಕಾಲದಲ್ಲಿ ಸರಿಯಾದ ಒಂದು ಪಾಠವನ್ನು ಕಲಿಸುವಂಥದ್ದು, ಜೊತೆಗೆ ಅವರಲ್ಲಿರುವಂಥ ಅಹಂನಾಶಕ್ಕೆ ಅವರ ಒಂದು ಶುದ್ಧೀಕರಣದ ಪ್ರಕ್ರಿಯೆಯಲ್ಲಿ ಆ ಸಾತಿ ಅಥವಾ 7.5 ವರ್ಷವನ್ನು ಕಾಡುವಂತಹ ಒಂದು ಅವರಿಗೆ ಹಕ್ಕನ್ನು ಅಥವಾ ಆ ಒಂದು ಕರ್ತವ್ಯವನ್ನು ಅವರಿಗೆ ಆ ತ್ರಿಮೂರ್ತಿಗಳು ಒಪ್ಪಿಸಿರ್ತಾರೆ. ಅಂತಹ ಒಂದು ಶನಿ ಮಹಾತ್ಮರು ಯಾವ ರೀತಿ ಅವರು ಯಮಾಗ್ರಜನಾಗಿ ನೀಲಾಂಜನ ಸಮಭಾಸಂ ರವಿಪುತ್ರ ಮಹಾಮಾಗ್ರಜಂ ಎಂಬಂತೆ ಅವರು ಯಮನು ನಮ್ಮ ದೈಹಿಕವಾದ ಅಂತ್ಯವಾದ ಬಳಿಕ, ಮರಣದ ಬಳಿಕ ಯಾವ ರೀತಿ ದಂಡವನ್ನು ಕೊಡ್ತಾನೋ, ಆದರೆ ನಮಗೆ ಈ ಜನ್ಮದಲ್ಲಿ ಒಂದು ಸದಾವಕಾಶವನ್ನು ಅಂದರೆ ಆಧ್ಯಾತ್ಮಿಕವಾಗಿ, ದೈವಿಕವಾಗಿ, ಆತ್ಮಿಕವಾಗಿ ನಾವು ನಮ್ಮನ್ನು ಶುದ್ಧೀಕರಣಗೊಳಿಸಿ ನಮ್ಮ ಅಹಮ್ಮನ್ನು ತ್ಯಾಗ ಮಾಡಿದರೆ ನಾವು ಈ ಜನ್ಮದಲ್ಲೇ ಎಲ್ಲ ನಮ್ಮ ಕರ್ಮಗಳನ್ನು ಮುಗಿಸಿ ಮುಂದೆ ಮೋಕ್ಷಕ್ಕೆ ಹೋಗುವಂಥ ದಾರಿಯನ್ನು ತೋರಿಸುವಂಥವ್ರು ಮಹಾರಾಜರು. ಹಾಗಾಗಿ ಅವರು ಒಂದು ಸಾಂಸಾರಿಕವಾದ ವ್ಯಕ್ತಿಯ ದೃಷ್ಟಿಯಲ್ಲಿ ಅಥವಾ ಒಂದು ಲೌಕಿಕವಾದ ದೃಷ್ಟಿಯಲ್ಲಿ ಶನಿ ಮಹಾರಾಜರನ್ನು ದ್ವೇಷಿಸುವವರು ಬಹಳ ಜನ ಇದ್ದಾರೆ. ಯಾಕಂದರೆ ಅವರು ನಮಗೇನು ಒಳ್ಳೇದು ಮಾಡೋದಿಲ್ಲ, ಶಿಕ್ಷೆ ಕೊಡ್ತಾರೆ, ಕಾಟ ಕೊಡ್ತಾರೆ, ನಮ್ಮ ಇದ್ದದನ್ನೆಲ್ಲ ಕಿತ್ಕೋತಾರೆ. ಹೀಗೆ ನಾನಾ ರೀತಿಯ ಒಂದು ಜನರಲ್ಲಿ ಕಾಲ್ಪನಿಕವಾದ ವಿಚಾರಗಳಿವೆ. ಅವೆಲ್ಲವೂ ಲೌಕಿಕವಾದ ದೃಷ್ಟಿಯಲ್ಲಿ ಯೋಚನೆ ಮಾಡುವಾಗ ಅಂಥದ್ದೆಲ್ಲ ಭಾವನೆ ಬರುತ್ತೆ ಹೊರತು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಶನಿ ಮಹಾತ್ಮರು ನಮ್ಮನ್ನು ಒಂದು ಶುದ್ಧೀಕರಣಗೊಳಿಸಲಿಕ್ಕೆ, ಜೊತೆಗೆ ನಮ್ಮ ಆತ್ಮವನ್ನು ಶುದ್ಧಿಗೊಳಿಸಿ ಮುಂದೆ ನಮಗೆ ಈ ಜನನ ಮರಣಗಳ ಚಕ್ರದಿಂದ, ಈ ಸಂಸಾರದಿಂದ ಅವರು ಮೋಕ್ಷದ ದಾರಿಗೆ ನಮ್ಮನ್ನು ನಡೆಸುವಂಥವರು, ಶುದ್ಧ ಆಧ್ಯಾತ್ಮವನ್ನು ಬೋಧಿಸುವಂಥವರು, ಅವರು ತ್ಯಾಗಜೀವಿ, ಜೊತೆಗೆ ಅವರು ಒಂದು
ಯಾರಲ್ಲೂ ಭೇದ ಭಾವವನ್ನು ಪಕ್ಷಪಾತವನ್ನು ಎಣಿಸಿದಂಥ ಒಂದು ನಿಷ್ಪಕ್ಷಪಾತ ನ್ಯಾಯಪರರು ಆಗಿರ್ತಾರೆ. ಹಾಗಾಗಿ ಅಂಥ ಶನಿ ಮಹಾತ್ಮರ ವಕ್ರಗತಿ ಬಂದಾಗ ಈ ಸೃಷ್ಟಿಯಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗ್ಬೋದು. ಯಾಕಂದರೆ ಅವರ ಹೆಸರೇ ಮಂದಚಾರಿ ಅಥವಾ ಅವರು ನಿಧಾನವಾಗಿ ಜಮಿಸುವಂಥದ್ದು. ಅದೇ ರೀತಿ ಈ ಕ್ರೋಧಿ ಸಂವತ್ಸರದ ಅಧಿಪತಿ ಅವರೇ ಆಗಿದ್ದಾರೆ. ಈ ಕ್ರೋಧಿ ಸಂವತ್ಸರದಲ್ಲಿ ಅವರು ಮಂತ್ರಿಯ ಸ್ಥಾನವನ್ನು ಪಡೆದಿದ್ದಾರೆ. ಕ್ರೋಧಿ ಸಂವತ್ಸರದ ರಾಜನು ಮಂಗಳನಾಗಿದ್ದಾನೆ. ರಾಜ ಕುಜ ಅಥವಾ ಮಂಗಳ, ಜೊತೆಗೆ ಇಲ್ಲಿ ಮಂತ್ರಿಯ ಸ್ಥಾನವನ್ನು ಪಡೆದಿರುವಂಥವರು ಶನಿ ಮಹಾರಾಜರಾಗಿರ್ತಾರೆ. ಹಾಗಾಗಿ ಈ ಒಂದು ಪ್ರಭಾವ ಈ ಜಗತ್ತಿನ ಮೇಲೆ ಭಾಳಷ್ಟು ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ವಕ್ರಗತಿ ಅನ್ನೋದು ಅವರು ಮೊದಲೇ ನಿಧಾನಗತಿ, ಇನ್ನು ಅವರು ಹಿಮ್ಮುಖ ಬಂದಾಗ ಅಲ್ಲಿ ಆಗುವಂತಹ ಚಲನೆ ಇನ್ನಷ್ಟು ನಿಧಾನಗತಿ ಆಗುತ್ತೆ. ಇದರ ಒಂದು ಪ್ರಭಾವವಾಗಿ ಆರ್ಥಿಕವಾಗಿ ಅಥವಾ ಈ ರಾಜಕೀಯವಾಗಿ ಕೆಲವೊಂದು ಹಿನ್ನಡೆಯ ವಿಚಾರಗಳು ಆಗುವಂಥದ್ದು, ಅಥವಾ ಕೆಲವೊಂದು ರಾಜ್ಯಗಳಲ್ಲಿ ಅಥವಾ ಕೆಲವೊಂದು ದೇಶಗಳಲ್ಲಿ ಅರಾಜಕತೆಯ ಒಂದು ವಾತಾವರಣ ತಲೆದೋರುವಂಥದ್ದು. ಅದೇ ರೀತಿ ಯಾವಾಗ ಅಲ್ಲಿ ಮಂಗಳನು ತನ್ನ ಒಂದು ವೇಗವನ್ನು ವರ್ಧನೆ ಮಾಡುವಾಗ ಶನಿಯ ವೇಗ ಕಡಿಮೆ ಆಗುತ್ತೆ. ಅಂದರೆ ಒಬ್ಬ ರಾಜನ ವೇಗ ಜಾಸ್ತಿ ಇರುತ್ತೆ. ಈಗ ಮಂಗಳನ ವೇಗ ಜಾಸ್ತಿ ಆಗಿರುತ್ತೆ. ಆತನು ಯಾವಾಗ ಇನ್ನಷ್ಟು ಮುಂದಿನ ರಾಶಿಗಳು ಬರ್ತಾನೆ, ತನ್ನ ಸ್ವರಾಶಿ ಈಗ ಮೇಷಕ್ಕೆ ಪ್ರವೇಶ ಮಾಡ್ತಾನೆ, ಆವಾಗಲೂ ಅವನ ವೇಗ ತುಂಬ ಡಬಲ್ ಆಗಿರುತ್ತೆ. ಅದೇ ಸಮಯಕ್ಕೆ ಶನಿ ಮಹಾರಾಜರ ವೇಗ ಕುಂಠಿತವರೆಗೂ ಹಿಮ್ಮುಖ ಹೋಗ್ತಾರೆ. ಆವಾಗ ಅಲ್ಲಿ ಒಂದು ಕೋಆರ್ಡಿನೇಷನ್ ಅಂತ ಹೇಳ್ತಾನೆ, ರಾಜ ಮತ್ತು ಮಂತ್ರಿ ಮಧ್ಯೆ ಒಂದು ಕೋಆರ್ಡಿನೇಷನ್ ಇರಬೇಕು, ಅವರ ಒಂದು ಸಾಮರಸ್ಯ ಇರಬೇಕು. ಆ ಸಾಮರಸ್ಯ ಇದ್ದಾಗ ಮಾತ್ರ ಅಲ್ಲಿ ಯಾವುದೇ ಒಂದು ಆಡಳಿತ ಚೆನ್ನಾಗಾಗತ್ತೆ, ಅಥವಾ ಯಾವುದೇ ಒಂದು ಪ್ರಾಕೃತಿಕವಾಗಿಯೋ ಸಾಮಾಜಿಕವಾಗಿಯೋ ಆರ್ಥಿಕವಾಗಿಯೋ ಒಳ್ಳೆಯದಾಗತ್ತೆ ಅಂತ. ಇಲ್ಲಿ ಆ ಒಂದು ವೇಗದ ಒಂದು ಅಪಸಂಬದ್ಧ ಅಥವಾ ವೇಗದ ಮಧ್ಯೆ ಆಗುವಂಥ ಒಂದು ಭೇದ ಭಾವಗಳು ಈ ಸೃಷ್ಟಿಯಲ್ಲಿ, ಜೊತೆಗೆ ಈ ಪ್ರಪಂಚದಲ್ಲಿ ಅನೇಕ ರೀತಿಯ ಏರುಪೇರುಗಳನ್ನು ಉಂಟು ಮಾಡ್ಬೋದು. ಉದಾಹರಣೆಗೆ ಈಗ ಮಳೆಯ ವಿಚಾರವಾಗಿ, ಮಳೆ ಬರಬೇಕಾದ್ರೆ ಕೆಲವೊಂದು ಕೆಲವೊಂದು ಭಾಗದಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲ ವೃಷ್ಟಿಗಳು ಆಗುತ್ತದೋ, ಜೊತೆಗೆ ಅಕಾಲದಲ್ಲಿ ಕೆಲವೊಂದು ಭಾಗದಲ್ಲಿ ಈ ಉಷ್ಣ ಮಾರುತಗಳು, ಮಧ್ಯದ ಮಳೆಗಾಲದ ಕಾಲದಲ್ಲಿ ಉಷ್ಣ ಮಾರುತಗಳು ಬೀಸುವಂಥದ್ದು, ಅಥವಾ ಮಳೆ ಬರುವಂಥ ಉತ್ತಮವಾದ ನಕ್ಷತ್ರಗಳಲ್ಲಿ ಆ ಮಳೆ ಬಾರದೆ, ಜೊತೆಗೆ ಯಾವುದೇ ನಮ್ಮ ಬೆಳೆಗಳಿಗೆ ಹಾನಿ ಮಾಡುವಂಥ ಸಮಯದಲ್ಲಿ ಅಥವಾ ಬೆಳೆಗಳು ಕಟಾವಿಗೆ ಬರುವಂಥ ಸಮಯದಲ್ಲಿ ಅಲ್ಲಿ ಮಳೆ ಬರುವಂಥದ್ದು, ಅಥವಾ ಬಿತ್ತನೆಯ ಸಮಯದಲ್ಲಿ ಬರದೆ ಮತ್ತೆ ಟೈಮಲ್ಲಿ ಬರುವಂಥದ್ದು. ಈ ರೀತಿ ಅಕಾಲ ವೃಷ್ಟಿಗಳು ಆಗುವಂಥ ಸಾಧ್ಯತೆ ಶನಿ ಮಹಾರಾಜರ ಹಿಮ್ಮುಖ ಚಲನೆಯಿಂದ ಆಗುತ್ತೆ. ಈ ಸಂವತ್ಸರ ಫಲದಲ್ಲಿ ಆಗಲೇ ಭಾಳಷ್ಟು ವಿಚಾರಗಳನ್ನು ಸಂವತ್ಸರ ಫಲದಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ. ಕ್ರೋಧಿ ಸಂವತ್ಸರದ ಫಲದಲ್ಲಿ ಇವೆಲ್ಲವೂ ಆಗಲೇ ಉಲ್ಲೇಖ ಆಗಿದೆ. ಶನಿ ಮತ್ತು ಮಂಗಳರ ಮಧ್ಯೆ ಆಗುವಂಥ ಒಂದು ಕ್ಲಾಶ್, ಅಂದರೆ ಅವರ ಮಧ್ಯೆ ಒಬ್ಬ ಮಂದಗಾಮಿ ಮತ್ತು ಉಗ್ರಗಾಮಿ ಅಂದರೆ ತೀವ್ರಗಾಮಿಯವರು ಅಂತ ನಾವು ಕುಜನು ಆಗಿದ್ದರೆ, ಶನಿ ಮಹಾರಾಜರು ಮಂದಗಾಮಿ ಅಥವಾ ಮಂದಚಾರಿಯಾಗಿರ್ತಾರೆ. ಅಲ್ಲಿ ಆಗುವಂಥ ತಾಕಲಾಟಗಳಲ್ಲಿ ಪ್ರಾಕೃತಿಕವಾಗಿ ಭಿನ್ನತೆ, ಇನ್ನು ರಾಜಕೀಯವಾಗಿಯೂ ಕೆಲವೊಂದು ಎಕ್ಸ್ಟ್ರೀಮ್ ವಿಚಾರಗಳಿಗೆ ರಾಜಕಾರಣಿಗಳು ಅಥವಾ ಅಧಿಕಾರಸ್ಥರು ಹೋಗುವಂಥದ್ದು ಕೆಲವೊಂದು ದೇಶಗಳಲ್ಲಿ. ಆ ಎಕ್ಸ್ಟ್ರೀಮ್ನಿಂದ ಅಥವಾ ಒಂದು ಅತಿರೇಕದ ವರ್ತನೆಯಿಂದ ಅಲ್ಲಿ ಪ್ರಜೆಗಳ ಮೇಲೆ ಮರಣ ರೀತಿಯ ದಂಡನೆಗಳು, ಪ್ರಜೆಗಳಿಗೆ ಸಂಕಷ್ಟಗಳು ಎದುರಾಗುವಂಥದ್ದು, ಯುದ್ಧದ ನಿರ್ಧಾರಗಳಿಂದ ಒಂದಷ್ಟು ಒಂದು ಹಾನಿಗಳಾಗುವಂಥದ್ದು. ಆಗಲೇ ನಮ್ಮ ಒಂದು ಸುತ್ತಮುತ್ತ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ರಷ್ಯಾ ಯುಕ್ರೇನ್ ಇರ್ಬೋದು, ಅಥವಾ ಮತ್ತೊಂದು ಒಂದು ಇಸ್ರೇಲ್ನ ಮತ್ತು ಇರಾನ್ ಮುಂತಾದ ದೇಶಗಳ ಮಧ್ಯೆ ಇದಿರ್ಬೋದು, ಮಧ್ಯಪ್ರಾಚ್ಯದ ಯುದ್ಧ ಇರ್ಬೋದು, ಅವೆಲ್ಲವೂ ಇನ್ನಷ್ಟು ಈಗ ಉಲ್ಬಣ ಆಗ್ಬೋದು ಅಥವಾ ಹೊಸ ಸ್ವರೂಪವನ್ನು ಪಡಿಬೋದು. ಜೊತೆಗೆ ಜಗತ್ತಿಗೆ ಆ ಯುದ್ಧದ ಒಂದು ಬಾಧೆ ವ್ಯಾಪಿಸುವಂಥ ಸಾಧ್ಯತೆ ಈ ಶನಿ ಮಹಾರಾಜರ ವಕ್ರ ಕಾಲದಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಇದು ಕಡಿಮೆ ಅವಧಿಯಲ್ಲ, 138 ದಿನ, ಅಂದರೆ ಸುಮಾರು 5.5 ತಿಂಗಳಿರುತ್ತೆ. ಈ ಜೂನ್ ಅಂತ್ಯದಿಂದ ಮತ್ತು ನವಂಬರ್ 14ರವರೆಗಿರುವಂಥ 5.5 ತಿಂಗಳ ಅವಧಿ ಜಾಗತಿಕವಾಗಿಯೂ ಪ್ರಾಕೃತಿಕವಾಗಿಯೂ ಇಂಥ ಒಂದು ಏರುಪೇರುಗಳನ್ನು ಸೃಷ್ಟಿಸಬಲ್ಲದಾಗಿದೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೂ, ಆರ್ಥಿಕ ವಿಚಾರದಲ್ಲಿ ಕೆಲವೊಮ್ಮೆ ಮುನ್ನಡೆ ಆಗುತ್ತೆ, ಕೆಲವೊಮ್ಮೆ ಹಿನ್ನಡೆ ಆಗುತ್ತೆ. ಕೆಲವೊಂದು ವಿಚಾರಗಳು, ಉದಾಹರಣೆಗೆ ಈ ಲೋಹಗಳು ಅಥವಾ ಪವರ್ ಇಂಡಸ್ಟ್ರಿ ಅಥವಾ ಇನ್ಫ್ರಾಸ್ಟ್ರಕ್ಚರು ಮುಂತಾದವೆಲ್ಲ ಒಂದು ಹಂತದಲ್ಲಿ ಹಿನ್ನಡೆ ಆಗ್ಬೋದು, ಅಥವಾ ತುಂಬ ಒಂದು ನಿಧಾನಗತಿಯ ಒಂದು ಬೆಳವಣಿಗೆ ಸಾಧಿಸ್ಬೋದು. ಯಾವುದೆಲ್ಲ ತುಂಬ ಸ್ಪೀಡ್ ಇತ್ತು ಅವೆಲ್ಲ ಈಗ ಸ್ಲೋ ಆಗುವಂಥದ್ದು. ಕೆಲವೊಂದು ವಿಚಾರಗಳಿಗೆ, ಉದಾಹರಣೆಗೆ ಈಗ ಆಸ್ಪತ್ರೆ, ವೈದ್ಯಕೀಯ, ಶಿಕ್ಷಣ ಕ್ಷೇತ್ರ ಮುಂತಾದವೆಲ್ಲ ಸ್ವಲ್ಪ ವೇಗವನ್ನು ಸಾಧನೆ ಮಾಡ್ಬೋದು. ಅದೇ ರೀತಿ ಸೈನ್ಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಮಿಲಿಟರಿಗೆ ಸಂಬಂಧಪಟ್ಟ ವಿಚಾರಗಳು ಸ್ವಲ್ಪ ವೇಗವರ್ಧನೆ ಆಗುವಂಥದ್ದು. ಇನ್ನು ಸೈನ್ಯದ ಇದಕ್ಕೆ ಮಿಲಿಟರಿ ಅಗತ್ಯಗಳು ಅಂತ ಹೇಳ್ತೇವೆ, ಅಂತಹ ಮಿಲಿಟರಿ ಅಗತ್ಯಗಳಿಗೆ ಸಂಬಂಧಪಟ್ಟ ಉತ್ಪಾದನೆ ಮಾಡೋರಿಗೆ ಅವೆಲ್ಲವೂ ವೇಗವನ್ನು ಪಡೆಯುವಂಥದ್ದು, ಇವೆಲ್ಲವೂ ಆಗುವಂಥದ್ದು. ಹಾಗಾಗಿ ಕೆಲವೊಂದು ವಿಚಾರ ಉತ್ತಮವಿದೆ, ಕೆಲವೊಂದು ವಿಚಾರ ಸ್ವಲ್ಪ ಹಿನ್ನಡೆ ಬರುವಂಥದ್ದಿದೆ. ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಈ ಒಂದು ಶನಿಯ ವಕ್ರಗತಿ ಅಷ್ಟೊಂದು ಸಮಾಧಾನಕರವಾಗಿಲ್ಲ. ಜನಸಾಮಾನ್ಯರಿಗೆ ಅಥವಾ ಪ್ರಜೆಗಳಿಗೆ ಇದೊಂದು ಅಷ್ಟೊಂದು ಸಮಾಧಾನಕರವಾಗಿಲ್ಲ. ಕೆಲವೊಂದು ವರ್ಗದವರು ಇಲ್ಲಿ ಲಾಭವನ್ನು ಪಡೆದರೆ, ಕೆಲವೊಂದು ವರ್ಗದವರಿಗೆ ಸ್ವಲ್ಪ ಒಳ್ಳೆಯದಾಗುತ್ತೆ.
ಇನ್ನು ಹಲವು ವರ್ಗದವರಿಗೆ ಸುಮಾರು 100ಕ್ಕೆ 70 ಭಾಗದಷ್ಟು ಸಾಮಾನ್ಯ ವರ್ಗದವರಿಗೆ ಇದರಿಂದ ಯಾವುದೇ ವಕ್ರಗತಿಯಿಂದ ಹೆಚ್ಚಿನ ಲಾಭಗಳು ಆಗೋದಿಲ್ಲ. ಜೊತೆಗೆ ಅದರ ವಿರುದ್ಧವಾಗಿ ಅವರಿಗೆ ಇದ್ದಂಥ ಅವಕಾಶಗಳು ತಪ್ಪಿ ಹೋಗುವಂಥದ್ದು, ಇದ್ದಂಥ ಅವಕಾಶಗಳಿಗೆ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಬೆಳವಣಿಗೆ ಕುಂಠಿತ ಆಗುವಂಥದ್ದು, ಬರಬೇಕಾದ ಒಂದು ಅಭಿವೃದ್ಧಿಯ ಒಂದು ವಿಚಾರಗಳಲ್ಲಿ ಸ್ವಲ್ಪ ನಿಧಾನ ಆಗುವಂಥದ್ದೆಲ್ಲ ಆಗ್ಬೋದಾಗಿದೆ. ಹಾಗಾಗಿ ಈ ವಕ್ರಗತಿಯ ಒಂದು ಜನರಲ್ ಆದ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇನ್ನು ಇದೇ ಸಂದರ್ಭದಲ್ಲಿ ಒಂದು ವಿಚಾರ ಏನಂದರೆ, ಈ ಸಂವತ್ಸರದ ಸಂದರ್ಭದಲ್ಲಿ ಜೊತೆಗೆ ಆ ಕುಜರಾಹು ಸಂಬಂಧ, ಕುಜರಾಹು ಯುತಿಯ ಒಂದು ವಿಶೇಷವಾದ ವಿಡಿಯೋ ಎಲ್ಲ ಹೀಗೆ ಮಾಡಿದ್ದೇನೆ. ಅದನ್ನು ಬಹಳಷ್ಟು ಜನ ವೀಕ್ಷಿಸಿದ್ದೀರ. ಅದರಲ್ಲಿ ಈ ಸಂವತ್ಸರದಲ್ಲಿ ಆಗುವಂಥದ್ದು ಜೊತೆಗೆ ಕುಜ ಮತ್ತು ರಾಹು ಯುತಿ ಬಂದಾಗ ಈ ಮೇ ಮತ್ತು ಜೂನ್ ತಿಂಗಳಲ್ಲಿ ಆಗುವಂಥ ವಿಶೇಷವಾದ ಕೆಲವು ಪ್ರಭಾವಗಳನ್ನು ಅಲ್ಲಿ ಆ ಮೇ ತಿಂಗಳ ಒಂದು ಇದರಲ್ಲಿ ವಿಷಯ ಮಾಡಿದ್ದೇನೆ. ಏಪ್ರಿಲ್ ತಿಂಗಳಲ್ಲಿ ಮತ್ತು ಮೇ ತಿಂಗಳಲ್ಲಿ ಆಗುವಂಥ ವಿಚಾರಗಳು ಅವೆಲ್ಲವೂ ಈಗ ನಮ್ಮ ಸುತ್ತಮುತ್ತ ನಡೆಯುವಂಥ ಹಲವಾರು ವಿಧವಾದ ಅಗ್ನಿ ದುರಂತಗಳಿಂದ ಅಥವಾ ಅಗ್ನಿಯ ಬೇರೆ ಬೇರೆ ರೀತಿಯ ಅವಘಡಗಳಿಂದ ಅದೆಲ್ಲ ಈಗ ನಾವು ಅನುಭವಕ್ಕೆ ತಂದುಕೊಳ್ಬೋದಾಗಿದೆ. ಹಾಗಾಗಿ ಇಂಥ ಒಂದು ಈ ಮಂಗಳನ ಅಧಿಪತ್ಯ ಇರ್ಬೋದು, ಕುಜರಾಹು ಸಂಧಿ ಆಗುವಂಥದ್ದಿರ್ಬೋದು, ಇವೆಲ್ಲವೂ ಈ ವರ್ಷದಲ್ಲಿ ಇಂಥ ಒಂದು ಹಲವಾರು ಸನ್ನಿವೇಶಗಳಿಗೆ ಕಾರಣವಾಗಿದೆ. ಈಗಾಗಲೇ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅಂಥ ಹಲವಾರು ಘಟನೆಗಳು ಜರುಗಿವೆ. ನೀವು ಏಪ್ರಿಲ್ ಮತ್ತು ಮೇ ತಿಂಗಳ ಘಟನೆಗಳ ಜೊತೆಗೆ ಅಲ್ಲಿನ ನ್ಯೂಸ್ಗಳನ್ನು ಗಮನಿಸಿ, ಜೊತೆಗೆ ಆ ಯುಗಾದಿ ಫಲವನ್ನು ಗಮನಿಸಿದಾಗ ನಿಮಗೆ ಇದರ ಒಂದು ಸತ್ಯಾಂಶ ಅಂದರೆ ಈ ಜ್ಯೋತಿಷ್ಯದ ಒಂದು ಸತ್ಯಾಂಶ ನಿಮಗೆ ಅದು ಮನಸ್ಸಿಗೆ ಮನದಟ್ಟಾಗತ್ತೆ. ಈಗ ಗಮನಿಸೋಣ ಈ ಶನಿ ಮಹಾರಾಜರ ವಕ್ರಗತಿಯ ಒಂದು ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ. ಮೊದಲನೇದಾಗಿ ಮೇಷರಾಶಿಗೆ ಈ ಒಂದು ವಕ್ರಗತಿಯ ಪ್ರಭಾವ ಅಷ್ಟೇನೂ ಉತ್ತಮವೆಂದು ಕಂಡುಬರ್ತಿಲ್ಲ. ನಿಮಗೆ ಆಗಲೇ ಅವರು ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜರು ರುಜುಗತಿಗೆ ಬಂದಾಗ ಉತ್ತಮವನ್ನು, ಲಾಭವನ್ನು, ಸಂಪತ್ತನ್ನು ಕೊಟ್ಟಿದ್ದರು. ಆದರೆ ಈಗ ಈ ಶನಿ ಮಹಾರಾಜರ ವಕ್ರಗತಿಯಿಂದಾಗಿ ಮೇಷರಾಶಿಗೆ ಹೆಚ್ಚಿನ ಏನು ಇಲ್ಲಿ ಲಾಭಗಳು ಆಗೋದನ್ನು ಸ್ವಲ್ಪ ನಿಧಾನಗತಿ ಆಗ್ಬೋದು. ಇಷ್ಟು ದಿನ ಏನೆಲ್ಲ ನಿಮಗೆ ಸ್ಪೀಡಾಗಿ ಆಗಿತ್ತು, ಶನಿ ಮಹಾರಾಜರು ಭೂಮಿ ವ್ಯವಹಾರ ಇರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಅಥವಾ ಏನಾದರೂ ಕೊಡುಕೊಳ್ಬೇಕಂತ ವ್ಯವಹಾರ ಇರ್ಬೋದು, ಅಥವಾ ನಿಮ್ಮೇನಾದರೂ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಇರ್ಬೋದು, ಅಥವಾ ನೀವು ಯಾರಾದರೂ ವೈದ್ಯಕೀಯನೋ, ಶಿಕ್ಷಣನೋ, ಇನ್ನೇನಾದರೂ ನಿಮ್ಮ ವೃತ್ತಿನೋ, ಆ ವೃತ್ತಿಯಲ್ಲಿ ಎಲ್ಲ ಉತ್ತಮ ಫಲಗಳು ಆಗಿದ್ದವು. ಆದರೆ ಈಗ ಈ ಕಾಲದಲ್ಲಿ ವಕ್ರಗತಿಯ ಕಾಲದಲ್ಲಿ ಜೂನ್ 29ರಿಂದ ಮುಂದಿನ ನವಂಬರ್ 14ರ ಒಂದು ಈ 5.5 ತಿಂಗಳ ಅವಧಿಯಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಶನಿ ಮಹಾರಾಜರಿಂದ ಆಗುವ ಲಾಭಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿ ನಿಮಗೆ ಗುರುವಿಂದ ಆಗುವ ಲಾಭ ಅಥವಾ ಇನ್ನಿತರ ಗ್ರಹಗಳಿಂದ ಆಗುವ ಲಾಭವೆಲ್ಲ ಖಂಡಿತ ಬರುತ್ತೆ. ಆ ಬಗ್ಗೆನೂ ಚಿಂತೆ ಪಡಬೇಕಾಗಿಲ್ಲ. ಅಥವಾ ಮಧ್ಯೆ ಮಧ್ಯೆ ಆಗುವಂಥ ಬುಧ, ಶುಕ್ರ, ಚಂದ್ರನ ಚಲನೆ ಇವೆಲ್ಲವೂ ನಿಮಗೆ ಉತ್ತಮ ಪರಿಣಾಮ ಖಂಡಿತ ಕೊಡುತ್ತೆ. ಆದರೆ ಇಷ್ಟು ದಿನ ಶನಿ ಮಹಾರಾಜರಿಂದ ಏನೇನು ನಿಮಗೆ ಲಾಭ ಆಯಿತು ಅದೆಲ್ಲವೂ ಸ್ವಲ್ಪ ಈಗ ನಿಧಾನಗತಿ ಆಗ್ಬೋದು. ಮತ್ತು ಕೆಲವೊಂದು ವಿಚಾರದಲ್ಲಿ ನಿಮಗೆ ವಿರೋಧಗಳು ಬರ್ಬೋದು. ವಿಶೇಷವಾಗಿ ಹಿರಿಯ ವ್ಯಕ್ತಿಗಳಲ್ಲಿ ವಿರೋಧ, ನಿಮ್ಮ ತಂದೆ, ತಾಯಿ ಅಥವಾ ಮನೆಯಲ್ಲಿ ಯಾರೋ ಹಿರಿಯರಿದ್ದರೆ, ಕುಟುಂಬದಲ್ಲಿ ಹಿರಿಯರಿದ್ದರೆ ಅವರಲ್ಲಿ ವಿರೋಧಗಳು ಬರೋದು. ಅಥವಾ ಈ ನಿಮ್ಮ ವೃತ್ತಿ ಜಾಗದಲ್ಲಿ, ಉದ್ಯೋಗ ಜಾಗದಲ್ಲಿ ನಿಮ್ಮ ಮೇಲಾಧಿಕಾರಿ, ಸೀನಿಯರು, ಬಾಸು ಎಲ್ಲ ಇದ್ದರೆ ಅವ್ರ ಜೊತೆಗೆ ವಿರೋಧಗಳು ಬರೋಂಥದ್ದು. ಕೆಲವೊಮ್ಮೆ ಅತೃಪ್ತಿ, ನಿರಾಸೆಗಳು ಕಾಡುವಂಥದ್ದು. ಮತ್ತು ಕೆಲವೊಮ್ಮೆ ಒಂಟಿತನ ಕಾಡುವಂಥದ್ದು. ಎಲ್ಲ ನಿಮ್ಮಲ್ಲಿ ಅನುಕೂಲತೆಗಳು ಇರುತ್ತವೆ. ಹಣದ ಅನುಕೂಲತೆ, ಉದ್ಯೋಗದ ಅನುಕೂಲತೆ ಅಥವಾ ಇನ್ನಿತರ ಯಾವುದೇ ಸಮಾಧಾನ ಆಗುವಂಥ ಅನುಕೂಲತೆಗಳಿದ್ದವು. ಆದರೆ ಅಷ್ಟೆಲ್ಲ ಇದ್ದರೂ ನಿಮಗೆ ಕೆಲವೊಮ್ಮೆ ಖಿನ್ನತೆ ಅಥವಾ ಒಂಟಿತನ ಕಾಡುವಂಥದ್ದು. ಇದೆಲ್ಲ ಶನಿಯ ಒಂದು ಹಿಮ್ಮುಖವಾದ ಚಲನೆ ಪ್ರಭಾವ. ನಿಮಗೆ ಮುಮ್ಮುಖ ಇದ್ದಾಗ ತುಂಬ ಒಳ್ಳೆಯದಾಯಿತು. ಯಾರ್ಯಾವ ಇದೆಲ್ಲ ಗಮನಿಸಿ. ಈಗ ಮೇಷರಾಶಿ, ಕನ್ಯಾ ರಾಶಿ ಮತ್ತು ಧನುರಾಶಿಗೆ ಶನಿ ಮಹಾರಾಜರಿಂದ ಒಳ್ಳೆಯದಾಗುವಂಥ ಸಂದರ್ಭ ಇತ್ತು. ಆದರೆ ಯಾರಿಗೆ ಆ ರುಜುಗತಿಯಲ್ಲಿ ಒಳ್ಳೆಯದಾಗಿತ್ತು ಅವರಿಗೆ ಈಗ ಸ್ವಲ್ಪ ಎಲ್ಲವೂ ನಿಧಾನ ಆಗುತ್ತೆ. ಹಿಂದೆ ಆಗಿದ್ದಂಥ ಲಾಭಗಳು ಈಗೆಲ್ಲವೂ ಸ್ವಲ್ಪ ಸ್ಲೋನೆಸ್ ಆಗುವಂಥದ್ದು, ನಿಧಾನಗತಿ ಆಗುವಂಥದ್ದು. ಜೊತೆಗೆ ವೈರುಧ್ಯಗಳು ಮೂಡುತ್ತವೆ. ನಿಮಗೆ ಹೆಚ್ಚಿನ ಜನರಲ್ಲೀಗ ವೈರುಧ್ಯಗಳು ಮೂಡುವಂಥದ್ದು, ವೈಮನಸ್ಯ ಮೂಡುವಂಥದ್ದು. ವೈಮನಸ್ಸು ಅಂದರೆ ಅವರೊಂದಿಗೆ ನಿಮಗೆ ಜಗಳಗಳು ಅಥವಾ ವಾಗ್ವಾದಗಳು, ಕಲಹಗಳು ಆಗುವಂಥದ್ದು. ನಿಮ್ಮದೇ ಸ್ವಂತ ಸ್ವಜನರಲ್ಲಿ ಇರ್ಬೋದು, ಬಂಧುಗಳಲ್ಲಿರ್ಬೋದು, ಮಿತ್ರರಲ್ಲಿರ್ಬೋದು. ಹಾಗಾಗಿ ಸ್ವಜನರಲ್ಲಿ ನಿಮಗೆ ಈಗ ಒಂದು ಅತೃಪ್ತಿಯ ವೈಮನಸ್ಯಗಳು ಮೂಡುವಂಥದ್ದು, ವಿರೋಧಗಳು ಆಗುವಂಥದ್ದು. ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು. ಈ ಸರ್ಕಾರಿ ಇಲಾಖೆ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳನ್ನು ಕಲೆಕ್ಟ್ ಮಾಡೋದು ಇವೆಲ್ಲವೂ ಈಗ ನಿಧಾನಗತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಒಂದು ವಕ್ರಗತಿ ಅವಧಿ ಅಷ್ಟೊಂದು ತೃಪ್ತಿಕರವಾಗಿಲ್ಲ ಶನಿ ಮಹಾರಾಜರ ವಿಚಾರವಾಗಿ. ಆದರೆ ಇತರ ಗ್ರಹಗಳ ಒಳ್ಳೆಯ ಅನುಭವ ನಿಮಗೆ ಖಂಡಿತ ಆಗೇ ಆಗುತ್ತೆ. ಅದರ ಬಗ್ಗೆ ಚಿಂತೆ ಪಡಬೇಕಾಗಿಲ್ಲ. ಇನ್ನು ನಿಮಗೆ ಈ ವಕ್ರಗತಿಯ ಕಾಲದಲ್ಲಿ ವಿಶೇಷವಾಗಿ ಮಾಡುವಂಥ ಪ್ರಾರ್ಥನೆ ಏನು ಮಾಡ್ಬೋದು ಅಥವಾ ಏನಾದರೂ ಪರಿಹಾರ ಏನು ಮಾಡ್ಬೋದು ಅದನ್ನು ಕೊನೆಗೆ ವಿವರವಾಗಿ ತಿಳಿಸಲಿದ್ದೇನೆ. ಅದನ್ನು ಗಮನಿಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಶನಿ ಮಹಾರಾಜರ ಈ ವಕ್ರಗತಿ ಅವಧಿಯು ಶುಭಕರ ಆಗಲಿ. ಮುಂದೆ ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ಅವರು ಕರ್ಮಸ್ಥಾನದಲ್ಲಿದ್ದರು. ಕರ್ಮಸ್ಥಾನದಲ್ಲಿ ಶನಿ ಮಹಾರಾಜರು ನಿಮಗೆ ಖರ್ಚನ್ನು ಸ್ವಲ್ಪ ಜಾಸ್ತಿ ಕೊಟ್ಟರು. ಅನೇಕ ರೀತಿಯ ಹಣ ಬಂದರೂ ಹಣಗಳು ಖರ್ಚಾಗುವಂಥದ್ದು. ಜೊತೆಗೆ ಅನೇಕ ರೀತಿಯ ನಿಮಗೆ ಈ ಪೀಡೆಗಳು, ಈ ಶನಿ ಮಹಾರಾಜರು ಇದ್ದಾಗ ನಿಮಗೆ ಪೀಡೆಗಳು ಅಂದರೆ ಏನಾದರೂ ಒಂದು ದುಃಖದ ವಾರ್ತೆ ಕೇಳುವಂಥದ್ದು, ಮನೆಯಲ್ಲಿ ಏನಾದರೂ ಒಂದು ಅವಮಾನಕರ ಘಟನೆ ಆಗುವಂಥದ್ದು, ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂಥದ್ದು, ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಷ್ಟೊಂದು ರೆಕಗ್ನೈಷನ್ ಸಿಗದೇ ಇರುವಂಥದ್ದು, ಅಥವಾ ನಿಮ್ಮ ಒಂದು
ಶ್ರಮಕ್ಕೆ ತಕ್ಕ ಪ್ರತಿಫಲ ಬಾರದೇ ಇರುವಂಥದ್ದು, ಜೊತೆಗೆ ಏನು ಮಾಡಿದರೂ ನಿಮ್ಮಲ್ಲಿ ಕೈಯಲ್ಲಿ ಹಣ ಉಳಿದೇ ಇರುವಂಥದ್ದು ಇತ್ಯಾದಿಗಳಿಗೆ ಸ್ವಲ್ಪ ಕಾರಣ ಆಗಿರ್ಬೋದು. ಕೆಲವೊಬ್ಬ ವೃಷಭ ರಾಶಿಯವರಿಗೆ ಈ ಶನಿ ಮಹಾರಾಜರು ಕರ್ಮಸ್ಥಾನದಲ್ಲಿರುವ ಕಾರಣ ಅಷ್ಟೊಂದು ಪೂರಕವಾಗಿ ಇರಲಿಲ್ಲ. ಆದರೆ ಈಗ ಈ ವಕ್ರಗತಿ ಅವಧಿಯಲ್ಲಿ ಅಂದರೆ ಈ ಜೂನ್ 29ರಿಂದ ಮುಂದೆ ನವಂಬರ್ 14ರವರೆಗೆ ಈ ಒಂದು 138 ದಿನಗಳು ನಿಮಗೆ ಶನಿ ಮಹಾರಾಜರ ವಿಚಾರವಾಗಿ ವಿಶೇಷ ಲಾಭ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಹಿಂದೆ ನಿಮಗೆ ಎಲ್ಲಿ ನಿಮಗೆ ಅವಮಾನ ಆಗಿತ್ತು ಅಲ್ಲಿ ಸನ್ಮಾನ ಆಗುವಂಥದ್ದು, ಗೌರವಗಳು ಸಿಗುವಂಥದ್ದು, ಸಂತೋಷದ ವಾತಾವರಣ ಬಿಡುವಂಥದ್ದು, ನಿಮಗೆ ಈಗ ಜನಪ್ರಿಯತೆ ಹೆಚ್ಚಾಗುವಂಥದ್ದು ಅಥವಾ ಒಂದಷ್ಟು ಜನರು ನಿಮ್ಮನ್ನೀಗ ರೆಕಗ್ನೈಸ್ ಮಾಡುವಂಥದ್ದು, ನಿಮ್ಮ ವೃತ್ತಿ ಜಾಗದಲ್ಲಿ ಸಹ ನಿಮಗೆ ಈಗ ಬಡ್ತಿ ಸಿಗ್ಬೋದು. ಜೊತೆಗೆ ಸಂಪತ್ತುಗಳನ್ನು ಕ್ರೋಢೀಕರಣಗೊಳಿಸೋದು ಅಂದರೆ ಈ ಹಣಕಾಸು ಇರ್ಬೋದು ಅಥವಾ ಚಿನ್ನಾಭರಣ ಇರ್ಬೋದು, ವಸ್ತು ಒಡವೆಗಳಿರ್ಬೋದು, ಇವನ್ನೆಲ್ಲ ಈಗ ನೀವು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದು ಹಿಂದೆ ನಿಮಗೆ ಯಾವುದು ನಷ್ಟ ಆಗಿತ್ತು ಅದೀಗ ಲಾಭದಾಯಕವಾಗಿ ಪರಿವರ್ತನೆ ಆಗುವಂಥದ್ದು. ಈ ರೀತಿ ಅನೇಕ ಶುಭ ಕಾರಣಗಳು ವೃಷಭ ರಾಶಿಯವರಿಗೆ ಈ ವಕ್ರಗತಿಯಲ್ಲಿ ಸಿಗಲಿದೆ. ಅಂದರೆ ಕೆಲವರು ಅನ್ಬೋದು, ಯಾಕಂದರೆ ಶನಿ ಮಹಾರಾಜರು ಈಗ ನಮಗೆ ಕೆಟ್ಟದ್ದನ್ನು ಕೊಡೋರು ಈಗ ಹೇಗೆ ಒಳ್ಳೆಯದನ್ನು ಕೊಡ್ತಾರೆ? ಒಳ್ಳೆಯದನ್ನು ಕೊಡ್ತಾರೆ ಅಂದರೆ ಅದರ ಅರ್ಥ ಅವರು ಹಿಮ್ಮುಖವಾಗಿ ಬರುವಾಗ ಅವರು ಮೊದಲೇ ಬಂದಚಾರಿ, ಹಿಮ್ಮುಖವಾಗಿ ಬರೋರು ಅವರು ಮುಮ್ಮುಖದ ವೇದದಲ್ಲಿ ಇರೋದಿಲ್ಲ. ಹಿಮ್ಮುಖವಾಗಿ ಬರುವಾಗ ಅವರು ಯಾವುದನ್ನು ಈಗ ಹೆಚ್ಚಿನ ಒಂದು ಯಾವ ರಾಶಿಗೆ ತುಂಬ ಅವರಿಂದ ಒಂದು ಕಾಟಗಳಿದ್ದವು ಅಂತಹ ರಾಶಿಗಳಿಗೆ ಈಗ ಸ್ವಲ್ಪ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಈ ವಿಚಾರದಲ್ಲಿ ವೃಷಭ ರಾಶಿಯವರು ಸ್ವಲ್ಪ ಅದೃಷ್ಟಶಾಲಿಗಳು. ಶನಿ ಮಹಾರಾಜರಿಂದ ನಿಮಗೆ ಲಾಭ ಆದಾಯ ಇದೆ, ಜೊತೆಗೆ ಗೌರವ ಪ್ರಾಪ್ತಿ, ಸಮಾಜದಲ್ಲಿ ಒಂದು ನಿಮಗೆ ಸ್ಥಾನಮಾನಗಳು ಸಿಗುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಸಹ ನಿಮಗೆ ನೆಮ್ಮದಿ ಸಿಗುವಂಥದ್ದು ಇಲ್ಲ. ಈ ಒಂದು ಅವಧಿಯಲ್ಲಿ ವಕ್ರಗತಿಯಲ್ಲಿ ಅನೇಕ ರೀತಿಯ ಶುಭ ಪರಿಣಾಮಗಳು ವೃಷಭ ರಾಶಿಯವರಿಗೆ ಅನುಭವಕ್ಕೆ ಬರಲಿದೆ. ಅಲ್ಲದೆ ನಿಮಗೆ ಆವಾಗವಾಗ ಕೆಲವೊಂದು ಆಕಸ್ಮಿಕ ಲಾಭಗಳಾಗ್ಬೋದು, ಸಂತೋಷ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಮಿತ್ರರಿಂದ ಬಂಧುಗಳಿಂದ ನಿಮಗೆ ಸಹಕಾರ ಸಿಗುವಂಥದ್ದು, ಇವೆಲ್ಲ ಭಾಳ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ವೃಷಭ ರಾಶಿಯವರು. ಈ ಆಸಕ್ತಿ ಇದ್ದರೆ ಈ ಒಂದು ಶನಿ ಮಹಾರಾಜರಿಗೆ ಸಂಬಂಧಿಸಿ ನೀವು ಕೆಲವೊಂದು ಪ್ರಾರ್ಥನೆಗಳನ್ನು ಅಥವಾ ಇನ್ನೇನಾದರೂ ಸ್ತುತಿಗಳನ್ನು ಕೊನೆಯಲ್ಲಿ ಹೇಳ್ತೇನೆ, ಅದನ್ನು ಇಷ್ಟ ಇದ್ದರೆ ನೀವು ಪ್ರಾರ್ಥನೆ ಮಾಡ್ಬೋದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ಕಾಲದಲ್ಲಿ ಈ ವಕ್ರಗತಿಯು ಸ್ವಲ್ಪ ಉತ್ತಮ ಫಲವನ್ನು ಕೊಡಲಿದೆ. ನಿಮಗೆ ನವಮದಲ್ಲಿ ಶನಿ ಮಹಾರಾಜರು ಆವಾಗ ಹೆಚ್ಚಿನ ಉತ್ತಮವನ್ನು ಕೊಟ್ಟಿರಲಿಲ್ಲ. ಅವರು ರುಜುಗತಿಯಲ್ಲಿದ್ದಾಗ ನಿಮಗೆ ಶತ್ರುಪೀಡೆ, ಇನ್ನು ಕೆಲವರಿಗೆ ಭಯ, ಇನ್ನು ಕೆಲವರಿಗೆ ನಿರಾಸಕ್ತಿ, ಇನ್ನು ಕೆಲವೊಬ್ಬ ಮಿಥುನ ರಾಶಿಯವರಿಗೆ ಶರೀರದಲ್ಲಿ ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಬರುವಂಥದ್ದು, ವೀಕ್ನೆಸ್ ಆಗುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಈ ನಾಸ್ತಿಕತೆ ಭಾವನೆ ಬಂದಿರ್ಬೋದು, ಇನ್ನು ಕೆಲವರಲ್ಲಿ ಈ ಮನೆಯಲ್ಲಿ ಏನಾದರೂ ಒಂದು ಅಚಾತುರ್ಯದ ಘಟನೆಗಳಾಗುವಂಥದ್ದು, ಮರಣದ ವಾರ್ತೆಗಳು ಅಥವಾ ಇನ್ನಿತರ ಈ ಅಪಶಕುನದಂತಹ ಕೆಲಸ ಕಾರ್ಯಗಳು ಆವಾಗ ಹಿಂದೆ ಶನಿ ಮಹಾರಾಜರು ರುಜುಗತಿಯಲ್ಲಿದ್ದಾಗ ಆಗಿರ್ಬೋದು. ಆದರೆ ಈಗಿನ ಕಾಲದಲ್ಲಿ ಅವರು ಹೆಚ್ಚಿನ ಒಂದು ಶುಭವನ್ನು ಲಾಭವನ್ನು ಕೊಡ್ತಾರೆ, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಮಿತ್ರರಿಂದ ಸಹಾಯ, ಬಂಧುಗಳಿಂದ ಸಹಾಯ, ಮನೆಯಲ್ಲಿ ಶುಭ ಸಮಾರಂಭಗಳು ಆಗುವಂಥದ್ದು. ಅಲ್ಲದೆ ನಿಮಗೆ ಆರೋಗ್ಯ ಸುಧಾರಣೆ, ಯಾರಿಗೆ ಸ್ವಲ್ಪ ಆರೋಗ್ಯದಲ್ಲೆಲ್ಲ ಸಮಸ್ಯೆ ಇತ್ತು, ಬ್ಯಾಕ್ ಪೈನು, ಜಾಯಿಂಟ್ ಪೈನು ಅಥವಾ ಇನ್ನಿತರ ಯಾವುದೋ ನೋವುಗಳಿದ್ದವರಿಗೆ ಈ ಕಾಲದಲ್ಲಿ ಶನಿ ಮಹಾರಾಜರ ವಕ್ರಗತಿಗತಿಲ್ಲ ನೋವುಗಳು ಸ್ವಲ್ಪ ಕಡಿಮೆ ಆಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಲ್ಲಿ ಉಲ್ಲಾಸ ಬರುತ್ತೆ, ಜೊತೆಗೆ ಧರ್ಮದ ಕಡೆಗೆ, ಜೊತೆಗೆ ಯಾವುದಾದ್ರು ಆಸ್ತಿಕ ಭಾವನೆ ಕಡೆಗೆ ನಿಮಗೆ ಮನಸ್ಸು ಹೋಗುತ್ತೆ, ಜೊತೆಗೆ ನಿಮ್ಮ ಮಿತ್ರರಿಂದ ಬಂಧುಗಳಿಂದ ನಿಮಗೇನಾದ್ರು ಉತ್ತಮವಾದ ಒಂದು ಮಾರ್ಗದರ್ಶನ ಜೊತೆಗೆ ಸಹಾಯ ಸಿಗ್ಬೋದು. ಹಿಂದೆ ನಿಮ್ಮಿಂದ ಯಾರು ಸ್ವಲ್ಪ ದೂರ ಹೋಗಿದ್ದರೂ ಅವರಿಗೆ ನಿಮಗೆ ಹತ್ತಿರ ಆಗುವಂಥದ್ದು. ಇನ್ನು ಪ್ರೇಮಿಗಳಿಗೆ ಅಥವಾ ಇನ್ನಿತರ ವಿವಾಹಕ್ಕೆ ಪ್ರಯತ್ನ ಪಡೋರಿಗೆ ಅವರಿಗೆ ವಿವಾಹ ಪ್ರಯತ್ನದಲ್ಲಿ ಅಥವಾ ಪ್ರೇಮ ವಿಚಾರದಲ್ಲಿ ಸಾಫಲ್ಯತೆ ಸಿಗಲಿದೆ. ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಸಹ ಅವರವರ ಒಂದು ಅಭ್ಯಾಸದಲ್ಲಿ ಹೆಚ್ಚಿನ ಒಂದು ಫಲಿತಾಂಶಗಳು, ಉತ್ತಮವಾದ ಫಲಿತಾಂಶಗಳು ಸಿಗಲಿವೆ. ಹಾಗಾಗಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಶನಿ ಮಹಾರಾಜರು ಆವಾಗ ರುಜುಗತಿಯಲ್ಲಿದ್ದಾಗ ಸ್ವಲ್ಪ ವ್ಯತಿರಿಕ್ತ ಪ್ರಭಾವವನ್ನು ಕೊಟ್ಟರು, ಅಂದರೆ ವಿರುದ್ಧವಾದ ಫಲವನ್ನು ಕೊಟ್ಟರು. ಈಗ ಅವರು ನಿಮಗೆ ಸಕಾರಾತ್ಮಕವಾದ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಎಲ್ಲ ವಿಚಾರಗಳು ನೆಮ್ಮದಿಯಾಗುವಂಥ ಫಲ ಮಹಾರಾಜರು ನಿಮಗೆ ಈಗ ಕರುಣಿಸಿದ್ದಲ್ಲ ವಕ್ರಗತಿಯಲ್ಲಿ. ಹಾಗಾಗಿ ಮಿಥುನ ರಾಶಿಯವರು ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಶನಿ ಮಹಾರಾಜರಿಗೆ ಸಂಬಂಧಿತವಾದ ಶ್ಲೋಕ, ಸ್ತೋತ್ರ ಅಥವಾ ಇನ್ನಿತರ ದೇವತಾ ಸ್ತೋತ್ರವನ್ನು ನೀವು ಪಠನೆ ಮಾಡ್ಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಶನಿ ಮಹಾರಾಜನ ಅನುಗ್ರಹದಿಂದ ಶುಭವಾಗಲಿ. ಮುಂದೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ನಿಮ್ಮ ರಾಶಿಯಿಂದ 8ನೇ ಸ್ಥಾನದಲ್ಲಿ ಇರುವಂಥದ್ದು ಅಷ್ಟಮ ಶನಿ ಅಂತ ಹೇಳ್ತಾರೆ. ಹಾಗೆ ಅಷ್ಟಮ ಶನಿ ನಿಮಗೆ ಈ ಗುರುಬಲದ ಇದ್ದರೂ ಅಲ್ಲಿ ಅಷ್ಟಮ ಶನಿಯ ಕಾರಣವಾಗಿ ಕೆಲವೊಬ್ಬ ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಆಗಾಗ ಏರುಪೇರು ಬರುವಂಥದ್ದು, ಜೊತೆಗೆ ಸೂಕ್ಷ್ಮವಾದ ಪ್ರಕೃತಿ ಅಂದರೆ ಶೀತ, ನೆಗಡಿ, ಜ್ವರಗಳು ಆವಾಗ ಬರುವಂಥದ್ದು, ಸಣ್ಣ ಪುಟ್ಟ ಹವಾಮಾನ ವೈಪರೀತ್ಯ, ಸಣ್ಣ ಪುಟ್ಟ ಆಹಾರ ಅಥವಾ ನೀರಿನ ದೋಷದಿಂದ ನಿಮಗೆ ಅನಾರೋಗ್ಯ ಬರುವಂಥ ಸಾಧ್ಯತೆಗಳೆಲ್ಲ ಹಿಂದೆ ಈ ಶನಿ ಮಹಾರಾಜರ ರುಜುಗತಿ ಕಾಲದಲ್ಲಿತ್ತು. ಜೊತೆಗೆ ಕೆಲವೊಂದು ಶನಿ ಮಹಾರಾಜರ ಈ ಅಷ್ಟಮದ ಪ್ರಭಾವದಿಂದ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ದಂಪತಿಗಳ ಮೇಲೆ ಕಲಹಗಳು ಬರುವಂಥದ್ದು, ವಿರೋಧ ವ್ಯಕ್ತವಾಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವಂಥದ್ದು, ಮನಸ್ಸಿನಲ್ಲಿ ಭಯ ಅಥವಾ ದುಃಖ ಮೂಡುವಂಥ ಘಟನೆಗಳು ಆಗಿದ್ದವು. ಆದರೆ ಈಗ ಏನಾಗುತ್ತೆ, ಈಗ ಅವ್ರು ಶನಿ ಮಹಾರಾಜರು ಹಿಂದಕ್ಕೆ ಬರ್ತಿದ್ದಂತೆ ನಿಮಗೆ ಹಿಂದೆ ಆಗಿದಂತಹ ಯಾವ ನೆಗೆಟಿವ್ ಇಂಪ್ಯಾಕ್ಟ್ಗಳು ಅಥವಾ ಋಣಾತ್ಮಕ ಪರಿಣಾಮಗಳು ಈಗ ಇನ್ನೂ ಇರೋದಿಲ್ಲ.
ವಕ್ರಗತಿಯ ಕಾಲದಲ್ಲಿ ಸುಮಾರು ಜೂನ್ 29ರಿಂದ ನವಂಬರ್ 14ವರೆಗೆ ನಿಮಗೆ ಶನಿ ಮಹಾರಾಜರಿಂದ ಆರೋಗ್ಯಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ. ದಾಂಪತ್ಯದಲ್ಲಿ ನಿಮಗೆ ಒಮ್ಮತ ಮೂಡುತ್ತೆ, ದಂಪತಿಗಳಲ್ಲಿ ಒಂದು ಸಾಮರಸ್ಯ ಮೂಡುವಂಥದ್ದು, ಜೊತೆಗೆ ದೇವತಾ ಕಾರ್ಯ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಅನೇಕ ರೀತಿಯ ನಿಮಗೆ ಅನುಗ್ರಹವಾದ ವಾತಾವರಣ ಆಗುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಶೀಲವಾದ ಫಲಿತಾಂಶಗಳು ಬರುವಂಥದ್ದು, ಬಂಧುಗಳಿಂದ ಸಹಕಾರ ಸಿಗುವಂಥದ್ದು, ಇನ್ನು ಕೆಲವರಿಗೆ ಯಾತ್ರೆ ಪ್ರವಾಸ ದೂರ ಪ್ರಯಾಣ ಮಾಡುವಂಥ ಅವಕಾಶ. ಈ ರೀತಿ ಅನೇಕ ಶುಭ ಫಲಗಳು ವ್ಯಕ್ತವಾಗಬಹುದು ಕಟಕ ರಾಶಿಯವರಿಗೆ. ಜೊತೆಗೆ ಗುರುಬಲದ ಅನುಕೂಲತೆ ನಿಮಗೆ ಇರೋದ್ರಿಂದ ಅದನ್ನು ಪೂರಕವಾಗಿ ನಿಮಗೆ ಈ ಶನಿಯ ಒಂದು ವಕ್ರಗತಿಯ ಕಾಲದಲ್ಲಿ ಹಲವಾರು ಶುಭ ಫಲಗಳು ಸಿದ್ಧಿಯಾಗಿ ಅಥವಾ ಹಿಂದೆ ವಿಳಂಬ ಆಗಿದ ಅಥವಾ ಹಿಂದೆ ತಪ್ಪಿ ಹೋದ ಅವಕಾಶಗಳು ಈಗ ಒಂದು ಭರ್ತಿಯಾಗಿ ನಿಮಗೆ ಒಂದು ಉತ್ತಮ ಫಲ ಸಿಗ್ಬೋದು. ಉದ್ಯೋಗ ರಹಿತರಿಗೆ ಉದ್ಯೋಗ ಅಥವಾ ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ ಪ್ರಮೋಷನ್ ಮುಂತಾದ ಸಿಗುವಂಥದ್ದು. ಇನ್ನು ವ್ಯಾಪಾರ ಉದ್ಯಮ ಇಂಥ ನಡೆಸೋರಿಗೆ ವ್ಯಾಪಾರ ಉದ್ಯಮ ನಡೆಸೋ ಅಭಿವೃದ್ಧಿ ಇರುತ್ತೆ. ವಿದ್ಯಾರ್ಥಿಗಳಿಗೂ ಭಾಳಷ್ಟು ಉತ್ತಮ ಫಲಗಳು ಕಟಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ವಕ್ರಗತಿಯು ಶನಿ ಮಹಾರಾಜರ ವಕ್ರಗತಿಯು ನಿಮಗೆ ಹೆಚ್ಚಿನೇನು ಅಡ್ಡ ಪರಿಣಾಮವನ್ನು ಕೊಡೋದಿಲ್ಲ, ಉತ್ತಮ ಪರಿಣಾಮವನ್ನು ಖಂಡಿತ ಕೊಡ್ಬೋದಾಗಿದೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶನಿ ಮಹಾರಾಜರಿಗೆ ಸಂಬಂಧಿತವಾದ ಶ್ಲೋಕ ಸ್ತೋತ್ರ ಅಥವಾ ಇನ್ನಿತರ ದೇವತಾ ಶ್ಲೋಕವನ್ನು ಪಠನೆ ಮಾಡ್ಬೋದು ಕಟಕ ರಾಶಿಯವರು. ಎಲ್ಲ ಕಟಕ ರಾಶಿಯವರಿಗೂ ಶನಿ ಮಹಾರಾಜರ ಈ ವಕ್ರಗತಿಯಾದ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ಈ ಒಂದು ಚಲನೆ ಸಾಮಾನ್ಯವಾಗಿ ಉತ್ತಮ ಫಲವನ್ನು ಕೊಡಲಿದೆ. ನಿಮಗೆ ಸಪ್ತಮದಲ್ಲಿ ಇದ್ದರೂ ಶನಿ ಮಹಾರಾಜರು ನಿಮ್ಮ ರಾಶಿಯಿಂದ 7ನೇ ಮನೆ ಅಥವಾ ಸಪ್ತಮ ಸ್ಥಾನ ಅಂತ ಹೇಳ್ತಾರೆ, ಕಳತ್ರ ಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಕೆಲವೊಬ್ಬರಿಗೆ ಈ ಕಾಲದಲ್ಲಿ ಶನಿ ಮಹಾರಾಜರು ಯಾವಾಗ ರುಜುಗತಿಯಲ್ಲಿದ್ದಾಗ ದಾಂಪತ್ಯದಲ್ಲಿ ವಿವಾದಗಳು ಅಥವಾ ಸ್ತ್ರೀ ಮೂಲದ ವಿವಾದಗಳು, ಇನ್ನು ಕೆಲವರಿಗೆ ವಿವಾಹದ ಪ್ರಯತ್ನದಲ್ಲಿ ವಿಳಂಬ ಆಗುವಂಥದ್ದು ಅಥವಾ ವಿವಾಹದ ಪ್ರಯತ್ನದಲ್ಲಿ ಸಂಬಂಧಗಳು ಹತ್ತಿರ ಬಂದು ಆಮೇಲೆ ದೂರ ಹೋಗುವಂಥದ್ದು, ಕೆಲವೊಂದು ಚಿಂತೆ ದುಃಖಗಳು ಬರುವಂಥದ್ದು, ಕೆಲವೊಬ್ಬ ಸಿಂಹರಾಶಿಯವರಿಗೆ ಅಲೆದಾಟ ಅಥವಾ ಯಾವುದೇ ಕೆಲಸ ಕಾರ್ಯಗಳು ಹೆಚ್ಚು ಸಾರಿ ಪ್ರಯತ್ನ ಮಾಡಿದ್ರು ಕೆಲಸ ಕಾರ್ಯ ಆಗದೆ ಸುಮ್ಮನೆ ವ್ರತ ಸಂಚಾರ ಅಂತ ಹೇಳ್ತಾರೆ. ಅಂದರೆ ನಾವು ಎಷ್ಟು ಅಲ್ಲಿ ಪ್ರಯತ್ನ ಮಾಡಿ ಅಥವಾ ಸಂಚಾರದ ಪ್ರಯಾಣ ಮಾಡಿದ್ರು ಅದರಿಂದ ಏನು ಕೆಲಸ ಕಾರ್ಯಗಳು ಹುಟ್ಟುವುದಿಲ್ಲ ಅಥವಾ ಲಾಭ ಹುಟ್ಟುವುದಿಲ್ಲ ಅಂಥದಕ್ಕೆ ವ್ರತ ಸಂಚಾರ ಅಂತ ಹೇಳ್ತಾರೆ. ಅಂಥ ವ್ರತ ಸಂಚಾರಗಳಾಗಿದ್ದವು. ಇನ್ನು ಯಾವುದೇ ನಿಮಗೆ ಈ ಪ್ರಯತ್ನಗಳಲ್ಲಿ ಅದು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಸ್ವಂತದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ನಿಮಗೆ ವಿಳಂಬಗಳು ಅಥವಾ ಅಪಜಯಗಳು ಆಗಿದ್ದವು ಅವೆಲ್ಲವೂ ಈಗ ಸ್ವಲ್ಪ ನಿವಾರಣೆ ಆಗುತ್ತೆ, ಅವೆಲ್ಲವೂ ಈಗ ಒಳ್ಳೆಯದಾಗುತ್ತೆ. ಅಂದರೆ ಆ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ವೇಗವಾಗಿ ಆಗ್ಬೋದು. ದಾಂಪತ್ಯದಲ್ಲಿ ಸ್ವಲ್ಪ ಸಾಮರಸ್ಯ ಮೂಡುವಂಥದ್ದು, ಗಂಡ ಹೆಂಡತಿರ ಈಗ ಭಿನ್ನಾಭಿಪ್ರಾಯಗಳು ನಿವಾರಣೆ ಆಗುವಂಥದ್ದು, ಹಿಂದೆ ನಿಮಗೆ ಶತ್ರು ಪೀಡೆ ತೊಂದರೆಗಳಲ್ಲಿದ್ದು ಈಗ ಸ್ವಲ್ಪ ಕಡಿಮೆ ಆಗುವಂಥದ್ದು, ಇನ್ನು ವಿರುದ್ಧ ಲಿಂಗದವರಿಂದ ನಿಮಗೆ ಪ್ರಯೋಜನಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಸಿಂಹರಾಶಿಯವರಿಗೆ. ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯ ಮೂಲಕದಿಂದ ಆಗುವಂಥ ಲಾಭಗಳು ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ಯಾವುದೇ ಪ್ರಯತ್ನಗಳಿಗೆ ಸಫಲತೆ, ಯಾತ್ರೆಗಳನ್ನು ಮಾಡುವಂಥದ್ದು, ಪ್ರವಾಸಗಳನ್ನು ಮಾಡುವಂಥದ್ದು, ದೇವತಾ ಕ್ಷೇತ್ರಗಳ ಸಂದರ್ಶನ, ತೀರ್ಥಕ್ಷೇತ್ರಗಳಲ್ಲಿ ನೀವು ಏನಾದರೂ ವಿಶೇಷವಾದ ಸೇವೆಗಳನ್ನು ಸಲ್ಲಿಸುವಂಥದ್ದು, ಮನಸ್ಸಿಗೆ ಉಲ್ಲಾಸ ಆಗುವಂಥ ಘಟನೆಗಳು ಮನೆಯಲ್ಲಿ ಜರುಗುವಂಥದ್ದು, ಈ ರೀತಿ ಅನೇಕ ಶುಭ ಪ್ರಯೋಜನಗಳು ಶಿವರಾಶಿಯವರಿಗೆ ಕಂಡುಬರುತ್ತೆ. ಅಂದರೆ ವಿಶೇಷವಾಗಿ ಗಮನಿಸಿ, ಈ ಶನಿ ಮಹಾರಾಜರು ರುಜುಗತಿಯಲ್ಲಿದ್ದಾಗ ಯಾರಿಗೆ ಎಲ್ಲ ಸ್ವಲ್ಪ ಕೆಡುಕಾಗಿತ್ತು ಅದು ತೊಂದರೆ ಆಗಿತ್ತು ಅಂಥ ರಾಶಿಗಳಿಗೆ ಈಗ ಸ್ವಲ್ಪ ಅವರು ವಕ್ರಗತಿಗೆ ಬಂದಾಗ ಅವೆಲ್ಲವೂ ಸ್ವಲ್ಪ ಒಳ್ಳೆಯದಾಗ್ತಾ ಬರುತ್ತೆ. ಅಂದರೆ ಅವರ ಒಂದು ಸ್ಪೀಡ್ ಕಡಿಮೆ ಇರುತ್ತೆ ಅಥವಾ ಅವರು ಹಿಮ್ಮುಖವಾಗಿ ಬರ್ತಾ ಇರೋ ಕಾರಣ ಹೆಚ್ಚಿನ ಏನು ಕಾಟವನ್ನು ಅವರು ಕೊಡ್ತಾ ಇರೋದಿಲ್ಲ. ಹಾಗಾಗಿ ಸಿಂಹರಾಶಿಯವರಿಗೆ ಈ ಒಂದು ಉತ್ತಮ ಫಲವನ್ನು ನೀವು ಅನುಭವ ಮಾಡ್ಬೋದು. ಈ ಜೂನ್ 29ರಿಂದ ನವಂಬರ್ 14ರವರೆಗಿನ 138 ದಿನಗಳಲ್ಲಿ ಆಸಕ್ತಿ ಇದ್ದರೆ ಸಿಂಹರಾಶಿಯವರು ಈ ಒಂದು ಶನಿಗೆ ಸಂಬಂಧಪಟ್ಟ ಶ್ಲೋಕ ಸ್ತೋತ್ರ ಜೊತೆಗೆ ಇನ್ನಿತರ ದೇವತಾ ಮಂತ್ರಗಳನ್ನು ಹೇಳ್ಬೋದು. ಎಲ್ಲ ಸಿಂಹರಾಶಿಯವರಿಗೆ ಶನಿ ವಕ್ರಗತಿಯ ಕಾಲವು ಶುಭದಾಯಕ ಆಗಲಿ. ಮುಂದೆ ಕನ್ಯಾರಾಶಿಗೆ ನಿಮ್ಮ ರಾಶಿಯಿಂದ 6ಥ ಅಥವಾ 6ನೇ ಸ್ಥಾನದ ಚಲನೆ. 6ನೇ ಸ್ಥಾನದಲ್ಲಿ ಅವರು ನಿಮಗೆ ರುಜುಗತಿಯಲ್ಲಿದ್ದಾಗ ಒಳ್ಳೆಯದನ್ನು ಕೊಟ್ಟಿದ್ದರು. ರುಜುಗತಿಯಲ್ಲಿದ್ದಾಗ ನಿಮಗೆ ಈ ಕಾಲದಲ್ಲಿ ಲಾಭ, ಯಶ, ಶತ್ರುನಾಶ ಆಗುವಂಥದ್ದು, ಮಿತ್ರರಾಗುವಂಥದ್ದು, ಜೊತೆಗೆ ಯಶಸ್ಸು, ಕೀರ್ತಿ, ಲಾಭಗಳು ದೊರೆಯುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಅನೇಕ ರೀತಿಯ ಉತ್ತಮ ಕೊಡುಗೆಗಳು, ಜೊತೆಗೆ ಗುರುಬಲದ ಸಹ ಒಂದು ಅನುಕೂಲತೆ ಇದ್ದ ಕಾರಣ ನಿಮಗೆ ಅನೇಕ ಉತ್ತಮ ಫಲಗಳು ಶನಿ ಮಹಾರಾಜರಿಂದ ಲಾಭಕ್ಕೆ ಎಲ್ಲ ಕೀರ್ತಿಗೆ ಎಲ್ಲ ಆಗಿದ್ದವು. ಆದರೆ ಅವರು ನಿಮ್ಮ 6ಠದಲ್ಲಿ ಈಗ ವಕ್ರಗತಿ ಬಂದಾಗ ನಾವೆಲ್ಲವೂ ನಿಮಗೆ ಈಗ ವಿರುದ್ಧ ಪರಿಣಾಮ ಆಗುತ್ತೆ. ಅಂದರೆ ಯಾರಿಗೆ ಉತ್ತಮ ಫಲ ಇತ್ತು ಅಂಥವರಿಗೆ ಉತ್ತಮ ಫಲದ ಬದಲು ಅದರ ವಿರುದ್ಧವಾದ ಫಲಗಳು ಆಗುವಂಥದ್ದು. ನಿಮಗೆ ಈಗ ಅದರ ವಿರುದ್ಧ ಫಲ ಅಂದರೆ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ನಷ್ಟ ಆಗುವಂಥದ್ದು, ಅಪಜಯಗಳು ಆಗುವಂಥದ್ದು, ಶತ್ರುಗಳಿಗೆ ಹೆಚ್ಚಳ ಆಗುವಂಥದ್ದು, ಶತ್ರು ಪೀಡೆ ಹೆಚ್ಚಳ, ಜೊತೆಗೆ ಏನಾದರೂ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಮ ಮೇಲಿನ ಆಪಾದನೆ ಆರೋಪಗಳು ಬರುವಂಥದ್ದು ಅಥವಾ ನೀವು ಮಾಡದೇ ಇರುವಂಥ ತಪ್ಪು ನಿಮ್ಮ ಮೇಲೆ ಹೊರಿಸುವಂಥದ್ದು, ಇಂಥ ಒಂದು ಅಪವಾದಗಳು ಬಂದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು. ಜೊತೆಗೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಈ ಕಾಲದಲ್ಲಿ ಕೆಲವೊಬ್ಬರು ನಿಮಗೆ ಮೋಸ ವಂಚನೆ ಮಾಡಿ ನಿಮ್ಮನ್ನು ಯಾವುದೋ ಒಂದು ವಿವಾದದಲ್ಲಿ ಅಥವಾ ಉರುಳಿನಲ್ಲಿ ಸಿಲುಕಿಸುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಸ್ವಯಂಕೃತವಾಗಿ ನೀವು ಅಲ್ಲಿ ಅಪರಾಧಿಗಳಾಗುವಂಥದ್ದು, ಅದು ಬಲಿಪಶುಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಹೆಚ್ಚಿನ ನಿಮ್ಮ ಯಾವುದೊಂದು ಸುಖಾನುಭವಕ್ಕೆ ಅಲ್ಲಲ್ಲಿ ವಿಘ್ನಗಳು ತೊಂದರೆಗಳು ಬರುವಂಥದ್ದು, ದಾಂಪತ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಬರುವಂಥದ್ದು, ಹಣಕಾಸು ಕೂಡಿಟ್ಟ ಹಣಕಾಸುಗಳನ್ನು ಈಗ ಖರ್ಚು ಮಾಡುವಂಥ ಪ್ರಮೇಯ, ಹಣಕಾಸು ನಷ್ಟ ಆಗುವಂಥದ್ದು, ಅಥವಾ ನಿಮಗೆ ಏನಾದರೂ
ಈ ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು ಬಂದು ಮಾಡಿದಂಥ ಉಳಿತಾಯವನ್ನು ಈಗ ಖರ್ಚು ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ವಕ್ರಗತಿಯ ಕಾಲ ಅಷ್ಟೊಂದು ಉತ್ತಮವಾಗಿಲ್ಲ. ಈ ಜೂನ್ 29ರಿಂದ ನವಂಬರ್ 14ರ ಅವಧಿಯಲ್ಲಿ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಜೊತೆಗೆ ನಿಮ್ಮ ನಡವಳಿಕೆ, ಶತ್ರುಗಳ ವಿಚಾರ ಬಗ್ಗೆ ಎಲ್ಲ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಏನಾದರೂ ಹೊಸದರ ಆರಂಭ ಇನ್ನಿತರ ವಿಚಾರಗಳಿಗೆ ಸ್ವಲ್ಪ ಯೋಚನೆ ಮಾಡಿ ಅಥವಾ ಅದನ್ನು ಪರಿಣಿತರ ಒಂದು ಮಾಹಿತಿ ಅಥವಾ ಅವರೊಂದು ಅನುಭವವನ್ನು ಕೇಳಿಕೊಂಡು ನೀವು ಮಾಡಬೇಕಾಗತ್ತೆ. ಯಾವುದೇ ರೀತಿಯ ನಿಮ್ಮ ಸ್ವಂತ ನಿರ್ಧಾರದಿಂದ ದೊಡ್ಡ ಮೊತ್ತದ ಸಾಲ ಮಾಡೋದ್ರಲ್ಲಿ ದೊಡ್ಡ ಮೊತ್ತದ ಸಾಲವನ್ನು ಕೊಡೋದಾಗಲಿ ಪಡೆಯೋದಾಗಲಿ ಮಾಡಲಿಕ್ಕೆ ಹೋಗೋದಲ್ಲ. ಅದರಲ್ಲಿ ತುಂಬ ರಿಸ್ಕ್ ಇರುವಂಥ ವಿಚಾರಗಳಿಗೆ ಈಗ ಕೈ ಹಾಕೋದಾಗಲಿ ಸ್ಟಾರ್ಟಪ್ ಮಾಡೋದಾಗಲಿ ಅದು ಸ್ವಲ್ಪ ಯೋಚನೆ ಮಾಡಬೇಕು ಅಥವಾ ಕಾಲಾವಕಾಶವನ್ನು ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ ಕನ್ಯಾ ರಾಶಿಯವರು. ಇನ್ನುಳಿದಂತೆ ಈ ಯುವಕರು ಅಥವಾ ವಿದ್ಯಾರ್ಥಿಗಳು, ಸಾಧಕರು ಅವರಿಗೆ ಈ ಗುರುಬಲ ಒಂದು ಅನುಕೂಲತೆ ಇರೋದು ತುಂಬ ಚಿಂತೆ ಪಡಬೇಡಿ. ಈ ವರ್ಷ ಪೂರ್ತಿ ನಿಮಗೆ ಗುರುಬಲದ ರಕ್ಷಣೆ ಇರೋ ಕಾರಣ ಅವೆಲ್ಲ ನಿಮಗೆ ಅಭ್ಯಾಸ, ವಿದ್ಯಾಭ್ಯಾಸ ಇತ್ಯಾದಿಗಳೆಲ್ಲ ಚೆನ್ನಾಗಾಗುತ್ತೆ. ವೃತ್ತಿ, ವ್ಯಾಪಾರ, ಶಿಕ್ಷಣ ಎಲ್ಲ ಉತ್ತಮ ಆಗುತ್ತೆ. ಇನ್ನು ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಮಾರ್ಗ, ಪರಿಹಾರ ಮಾರ್ಗವನ್ನು ಕನ್ಯಾ ರಾಶಿಯವರು ಅನುಸರಿಸ್ಬೋದು. ಎಲ್ಲ ಕನ್ಯಾ ರಾಶಿಯವರಿಗೆ ಈ ಒಂದು ಶನಿಯ ವಕ್ರತೆಯ ಅವಧಿಯು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ನೇ ಸ್ಥಾನ, ಪಂಚಮದಲ್ಲಿ ಅಲ್ಲಿ ಶನಿ ಮಹಾರಾಜರು ರುಜುಗತಿಯಲ್ಲಿದ್ದಾಗ ನಿಮಗೆ ಕಷ್ಟ ನಷ್ಟವನ್ನು ಅಥವಾ ತೊಂದರೆಗಳನ್ನು ನೀಡಿದರು. ಅದರ ಜೊತೆಗೆ ಕೆಲವೊಬ್ಬರಿಗೆ ಅತೃಪ್ತಿ, ನಿರಾಸೆಗಳು ಮೂಡುವಂಥದ್ದು, ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಮಕ್ಕಳಿಗೆ ಅಥವಾ ನಿಮ್ಮ ಮಕ್ಕಳಲ್ಲಿ ಏನಾದರೂ ಒಂದು ಅಚಾತುರ್ಯದ ಘಟನೆ ಅಥವಾ ಮಕ್ಕಳಿಗೆ ದುರಭ್ಯಾಸದ ಒಂದು ಅನುಭವ ಇತ್ಯಾದಿಗಳು ಮಕ್ಕಳ ಮೂಲಕವಾಗಿ ನಿಮಗೆ ಅತೃಪ್ತಿ, ಅಸಮಾಧಾನಗಳು ಆಗಿದ್ದವು ಯಾವಾಗ ರುಚಿಗತಿಯಲ್ಲಿದ್ದಾಗ. ಆದರೆ ಯಾವಾಗ ಶನಿ ಮಹಾರಾಜರು ವಕ್ರಗತಿಗೆ ಬರ್ತಾರೆ ಅಂದರೆ ಜೂನ್ 29ಕ್ಕೆ, ಆವಾಗಿಂದ ನಿಮಗೆ ಆ ವಕ್ರಗತಿಯಲ್ಲಿ ಶನಿ ಮಹಾರಾಜರಿಂದ ಉತ್ತಮ ಫಲಗಳು ಆಗಲಿವೆ. ವಿರುದ್ಧ ಫಲಗಳು ನಿವಾರಣೆಗೆ ಆವಾಗ ಸ್ವಲ್ಪ ಸಕಾರಾತ್ಮಕ ಫಲಗಳು ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥದ್ದು. ಜೊತೆಗೆ ನಿಮ್ಮ ಮಕ್ಕಳಲ್ಲಿ ಹಿಂದೆ ಇದ್ದ ವೈಮನಸ್ಯ ಅಥವಾ ವಿರೋಧಗಳು ಈಗ ನಿವಾರಣೆಗೆ ಮಕ್ಕಳ ಜೊತೆಗಿನ ಉತ್ತಮ ಬಾಂಧವ್ಯ, ಸಾಮರಸ್ಯ ಇರುವಂಥದ್ದು, ಮನಸ್ಸಲ್ಲಿ ಉಲ್ಲಾಸ ಕೊಡುವಂಥ ಘಟನೆಗಳು, ಸಂತೋಷ ಕೊಡಲು ಪಾಲ್ಗೊಳ್ಳುವಂಥ ಬರೋದು. ಜೊತೆಗೆ ನಿಮ್ಮ ಒಂದು ಸಾಧನೆಗೆ, ಪ್ರತಿಭೆಗೆ, ಇನ್ನಿತರ ವಿಚಾರಗಳಿಗೆ ಪುರಸ್ಕಾರಗಳು, ಸಮಾಜದಲ್ಲಿ ಗೌರವ ಸಿಗುತ್ತೆ. ನಿಮ್ಮ ಮಕ್ಕಳಿಗೂ ಸಹ ಹಾಗೆ ಒಂದು ಪ್ರತಿಭಾ ಪುರಸ್ಕಾರ ಇತ್ಯಾದಿಗಳು ಸಿಕ್ಕಿ ನಿಮಗೆ ನೆಮ್ಮದಿ ಆಗುವಂಥದ್ದು. ಅನೇಕ ರೀತಿಯ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಈಗ ಹೆಚ್ಚಿನ ಒಂದು ಲಾಭ ಆದಾಯ ಬರುವಂಥದ್ದು. ಹಾಗಾಗಿ ಶನಿ ಮಹಾರಾಜರು ವಕ್ರಗತಿಯಲ್ಲಿದ್ದಾಗ ತುಲಾರಾಶಿಯವರಿಗೆ ಅನೇಕ ಅನುಗ್ರಹಗಳನ್ನು ಮಾಡ್ತಾ ಇರ್ತಾರೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥ, ವ್ಯಾಪಾರದಲ್ಲಿ ಒಂದು ಮುನ್ನಡೆ ಮುಂತಾದ ಹಲವಾರು ಶುಭಗಳನ್ನು ಅವ್ರು ನೀಡ್ತಾ ಇದ್ದಾರೆ. ಇದು ಪದೇ ಪದೇ ಬರುವಂಥ ಅವಕಾಶಗಳೆಲ್ಲ 30 ವರ್ಷಕ್ಕೊಮ್ಮೆ ಕುಂಭರಾಶಿಯಲ್ಲಿ ಶನಿ ಮಹಾರಾಜರು ಈ ಒಂದು ವಕ್ರಿ ಪ್ರಭಾವವನ್ನು ಬೀರ್ತಾ ಇರುವಂಥದ್ದು. ಹಾಗಾಗಿ ತುಲಾರಾಶಿಯವರು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಶನಿ ಮಹಾರಾಜರಿಗೆ ಅಥವಾ ಇನ್ನಿತರ ದೇವತೆಗಳ ಸಂಬಂಧಪಟ್ಟ ಭಕ್ತಿ, ಸ್ತೋತ್ರ, ಪ್ರಾರ್ಥನೆಗಳನ್ನು ನೀವು ಸಹ ಮಾಡ್ಬೋದು. ಎಲ್ಲ ತುಲಾರಾಶಿಯವರಿಗೆ ಶನಿ ಮಹಾರಾಜರ ವಕ್ರಗತಿ ಅವಧಿಯು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಗೆ ಅರ್ಧಾಷ್ಟಮ ಶನಿ ಅಥವಾ ನಿಮ್ಮ ರಾಶಿಯಿಂದ 4ನೇ ಸ್ಥಾನದಲ್ಲಿರುವಂಥ ಶನಿ ಮಹಾರಾಜರು ಅವರು ರುಜುಗತಿಯಲ್ಲಿದ್ದಾಗ ನಿಮಗೆ ಆವಾಗ ವಿರುದ್ಧವಾದ ಫಲವನ್ನು ಕೊಡ್ತಾಯಿದ್ರು. ಅಲ್ಲಿ ಕಷ್ಟ ನಷ್ಟಗಳು ಬರುವಂಥದ್ದು, ಬಂಧು ಮಿತ್ರರ ಜೊತೆಗೆ ವೈರತ್ವಗಳು ಬರೋದು, ಮನಸ್ಸಲ್ಲಿ ಅತೃಪ್ತಿ ಮಾಡೋದು, ಹತಾಶೆ ಮಾಡೋದು. ಜೊತೆಗೆ ಆರೋಗ್ಯದಲ್ಲಿ ಕೆಲವರಿಗೆ ವೃಶ್ಚಿಕ ರಾಶಿಯವರಿಗೆ ಏರುಪೇರು, ಹೊಟ್ಟೆ ನೋವು, ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ಅಲ್ಸರ್ ಇತ್ಯಾದಿ ತೊಂದರೆಗಳು ಕಾಣಿಸಿಕೊಳ್ಳುವಂಥದ್ದು ಎಲ್ಲವೂ ಸ್ವಲ್ಪ ನಿಮಗೆ ಹಿಂದೆ ಶನಿ ಮಹಾರಾಜರ ರುಜುಗತಿಯಲ್ಲಿದ್ದಾಗ ಅನುಭವಕ್ಕೆ ಬಂದಿರ್ಬೋದು. ಅದೇ ರೀತಿ ಈ ಕಾಲದಲ್ಲಿ ನಿಮಗೆ ಸ್ವಲ್ಪ ರುಜುಗತಿಯಲ್ಲಿದ್ದಾಗ ಸುಖಾಂಶದ ಸ್ವಲ್ಪ ಕೊರತೆಯಾಗಿ ಅಲ್ಲಲ್ಲಿ ಸ್ವಲ್ಪ ದುಃಖದ ಅನುಭವಗಳು, ಜೊತೆಗೆ ನಿಮ್ಮ ಮೇಲೆ ಆರೋಪ ಅಪಾದನೆಗಳು ಇತ್ಯಾದಿಗಳೆಲ್ಲ ಬರುವಂಥದ್ದು ನೀವು ಅನುಭವಿಸಿರ್ಬೋದು. ಆದರೆ ಈಗ ವೃಶ್ಚಿಕ ರಾಶಿಯವರಿಗೆ ಶನಿ ಮಹಾರಾಜರ ವಕ್ರಗತಿ ಜೂನ್ 29ರಿಂದ ನವಂಬರ್ 14ರ ಅವಧಿಯಲ್ಲಿ ವಿಶೇಷವಾದ ಲಾಭಗಳು ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಬಂಧು ಮಿತ್ರರ ಸಹಾಯ ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಅನೇಕ ರೀತಿಯ ರಾಜಕೀಯ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆಗುವಂಥದ್ದು, ಹಿಂದೆ ನೀವು ಯಾವುದೇ ಪ್ರಯತ್ನ ಮಾಡಿದಂಥ ಕೆಲಸ ಕಾರ್ಯಗಳು ಈಗ ದಿಢೀರನೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ವಿವಿಧ ರೀತಿಯ ಪ್ರಯೋಜನಗಳನ್ನು ವೃಶ್ಚಿಕ ರಾಶಿಯವರಿಗೆ ಪಡಿಬೋದು. ಬಂಧುಗಳ ಸಹಾಯ, ಮಿತ್ರರ ಸಹಾಯ ಇವೆಲ್ಲವೂ ನಿಮಗೆ ಸಿಗಲಿದೆ. ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ, ಮನಸ್ಸಿಗೆ ನೆಮ್ಮದಿ ಮುಂತಾದ ಹಲವಾರು ಶುಭ ಘಟನೆಗಳು ಮತ್ತು ಶುಭ ಪರಿವರ್ತನೆಗಳನ್ನು ವೃಶ್ಚಿಕ ರಾಶಿಯವರಿಗೆ ನಿರೀಕ್ಷೆ ಮಾಡ್ಬೋದು. ಅರ್ಧಾಷ್ಟಮ ಶನಿಯಿಂದ ಕೆಲವೊಂದು ಆರೋಗ್ಯದಲ್ಲಿ ಆದಂಥ ಏರುಪೇರುಗಳು ಈಗ ಆರೋಗ್ಯ ಸುಧಾರಣೆ ಆಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಗುವಂಥ ಘಟನೆ. ಹಾಗಾಗಿ ಶನಿ ಮಹಾರಾಜರು ನಮಗೆ ಅವಕಾಶಗಳನ್ನು ಭಾಳ ಕೊಡ್ತಾ ಇರ್ತಾರೆ. ಅವರು ನಮ್ಮನ್ನು ಒಮ್ಮೆಲೆ ಕಾಡೋದಿಲ್ಲ, ನಿಧಾನವಾಗಿ ಬರ್ತಾರೆ, ನಿಧಾನವಾಗಿ ನಮಗೆ ಇದೆಲ್ಲ ತೊಂದರೆ ಕೊಡ್ತಾರೆ. ಅದರ ಮಧ್ಯದಲ್ಲೂ ಕೆಲವೊಂದು ರಿಲೀಫ್ಗಳನ್ನು ಕೊಡ್ತಾರೆ. ಅಂದರೆ ನಮ್ಮನ್ನು ನಾವು ತಿದ್ದಿಕೊಳ್ಳುವಂಥ ಅವಕಾಶಗಳನ್ನು ಹಲವಾರು ಬಾರಿ ನೀಡ್ತಾರೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೂ ನಿಮ್ಮನ್ನು ನೀವು ತಿದ್ದಿಕೊಳ್ಳುವಂಥ ಅವಕಾಶ ಕೊಟ್ಟಿದ್ದಾರೆ. ಅದನ್ನೀಗ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಶನಿ ಮಹಾರಾಜರಿಗೆ ಸಂಬಂಧ ಅಥವಾ ಶನಿಯ ಇಂದಿನ ದೇವತಾ ಶಕ್ತಿಗಳಿಗೆ ಸಂಬಂಧಪಟ್ಟ ಸ್ತುತಿ ಸೋದರಗಳನ್ನು ಹೇಳ್ಬೋದಾಗಿದೆ ವೃಶ್ಚಿಕ ರಾಶಿಯವರು. ಮುಂದೆ ಗಮನಿಸೋಣ ಧನುಸು ರಾಶಿಗೆ ನಿಮ್ಮ ಸ್ಥಾನದಲ್ಲಿ ತೃತೀಯ ಸ್ಥಾನ, ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿರುವಂತಹ ಶನಿ ಮಹಾರಾಜರಿಂದ ಎಷ್ಟು ದಿನ ಅಂದರೆ ರುಜುಗತಿಯಲ್ಲಿದ್ದಾಗ ನಿಮಗೆ ಭಾಳ ಉತ್ತಮ ಫಲವಾದವು.
ಅದರಿಂದ ಕಾರ್ಯಸಿದ್ಧಿ, ಯಶಸ್ಸು, ಲಾಭ, ಹಣಕಾಸಿನ ಉತ್ತಮ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಕೈಗಾರಿಕೆಯಲ್ಲಿ ಮುನ್ನಡೆ, ಕೃಷಿ ಚಟುವಟಿಕೆಯಲ್ಲಿ ಮುನ್ನಡೆ ಇವೆಲ್ಲವನ್ನು ನೀವು ಧನುರಾಶಿಯವರು ಈ ಒಂದು ರುಜುಗತಿ ಇದ್ದಾಗ ಅದನ್ನು ಅನುಭವಕ್ಕೆ ತಂದಿರ್ಬೋದು. ಆದರೆ ಯಾವಾಗ ಈ ಶನಿ ಮಹಾರಾಜರು ವಕ್ರಗತಿಗೆ ಬರ್ತಾರೆ ಆವಾಗ ಧನುರಾಶಿಯವರಿಗೆ ಇದ್ದಂಥ ಈ ತೃತೀಯ ಸ್ಥಾನದ ಒಂದು ಲಾಭಗಳು ಆವಾಗ ನಷ್ಟವಾಗಿ ಪರಿಣಾಮ ಆಗುತ್ತೆ. ಇವಾಗದ್ದಂಥ ಸಾಮರಸ್ಯ ಆಮೇಲೆ ಅಶಾಂತಿ ಆಗುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಸಾಮರಸ್ಯ ಕೆಡುವಂಥದ್ದು, ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಸೋಲುಗಳು, ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಧನುರಾಶಿಯವರು ಈ ಒಂದು ಕಾಲದಲ್ಲಿ ಎಚ್ಚರಿಕೆ ವಹಿಸಬೇಕು. ವಕ್ರಗತಿ ಯಾವುದು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಜೂನ್ 29ರಿಂದ ನವೆಂಬರ್ 14 ಅವಧಿ ನಿಮಗೆ ಶನಿ ಮಹಾರಾಜರಿಂದ ವೈರುಧ್ಯ ಪರಿಣಾಮಗಳಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಬರುವಂಥದ್ದು, ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ನಿಷ್ಠುರವನ್ನು ಮಾಡುವಂಥದ್ದು, ನಿಮ್ಮ ಮಕ್ಕಳು ಸ್ವಲ್ಪ ನಿಮ್ಮನೆಗೆ ವಿರೋಧ ಮಾಡುವಂಥದ್ದು, ಮಕ್ಕಳಿಂದ ನಿಮಗೆ ಏನಾದ್ರು ಹಾನಿ ತೊಂದರೆಗಳು ಆಗುವಂಥದ್ದು, ಅಲ್ಲದೆ ನಿಮಗೆ ಈಗ ಸುಖನಾಶ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡುತ್ತೆ, ನಾಸ್ತಿಕ ಭಾವ ಇತ್ಯಾದಿಗಳೆಲ್ಲ ಕಾಡ್ಬೋದಾಗಿದೆ ಈ ಒಂದು ಶನಿ ಮಹಾರಾಜನ ವಕ್ರಗತಿ ಕಾಲದಲ್ಲಿ ಧನುರಾಶಿಯವರಿಗೆ. ಹಾಗೆ ನೀವೆಲ್ಲ ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರಿಕೆ ಹೆಚ್ಚಿದ್ದಿರಬೇಕು. ಜೊತೆಗೆ ಕೊನೆಗೆ ಹೇಳುವಂಥ ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಭಕ್ತಿ, ಸ್ತೋತ್ರ ಅಥವಾ ಇನ್ನಿತರವಾದ ಪರಿಹಾರಾದಿಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇರುತ್ತೆ ಧನುರಾಶಿಯವರಿಗೆ. ಇನ್ನು ಕೊನೆಗೆ ಹೇಳುವಂಥ ಪ್ರಾರ್ಥನೆಯನ್ನೇ ಪ್ರಕ್ಷೋತ್ಗಳನ್ನು ಮಾಡಿಕೊಳ್ಳಿ. ಮುಂದೆ ಗಮನಿಸೋಣ ಮಕರ ರಾಶಿ. ಮಕರ ರಾಶಿಗೆ ಈ ಒಂದು ಕಾಲದಲ್ಲಿ ಶನಿ ಮಹಾರಾಜರ ನಿಮಗೆ ಇರುವಂಥದ್ದು ನಿಮ್ಮ ರಾಶಿಯಿಂದ 2ನೇ ಸ್ಥಾನ ಅಥವಾ 2ನೇ ರಾಶಿ. ಮಕರದ ಬಳಿಕ ಕುಂಭದಲ್ಲಿ ಇದ್ದವರು, ಹಾಗಾಗಿ ನಿಮ್ಮ ರಾಶಿಯಿಂದ 2ನೇ ರಾಶಿ ಕಾರಣ ಅಲ್ಲಿ ನಿಮಗೆ ಈ ಒಂದು ಸಾಡೆ ಸಾತಿಯ ಒಂದು ಹೆಚ್ಚಿನ ಬಾಧೆ ಇರುವಂಥ ವರ್ಷ ಈಗ. ಹಾಗಾಗಿ ಸಾಡೆ ಸಾತಿಯ ಮಧ್ಯದಲ್ಲಿ ನಿಮಗೆ ಆದಂಥ ಧನ ನಷ್ಟಗಳು, ಅನೇಕ ರೀತಿಯ ಇರುಸುಪುರುಸಿನ ಘಟನೆಗಳು, ದುಃಖದ ವಾರ್ತೆಗಳು, ಜೊತೆಗೆ ಬಂಧು ಮಿತ್ರರ ಸ್ವಲ್ಪ ವಿರೋಧ, ಅಲ್ಲದೆ ನಿಮ್ಮ ಮಕ್ಕಳಲ್ಲಿ ಸಹ ವಿರೋಧ ಇತ್ಯಾದಿ ಘಟನೆಗಳು ಮಕರ ರಾಶಿಯವರಿಗೆ ಅನುಭವಕ್ಕೆ ಬಂದಿರ್ಬೋದು. ಅಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ, ನಿಧಾನಗತಿ, ಅವಮಾನಕರ ಘಟನೆ ಆಗಿದ್ದು ಇವೆಲ್ಲನ ಮಕರ ರಾಶಿಯವರು ಈ ಶನಿ ಮಹಾರಾಜ ರುಜು ಕಾಲದಲ್ಲಿ ನೀವು ಆಗ ಅನುಭವಿಸಿರ್ಬೋದು. ಆದರೆ ಈಗ ಯಾರಾಗ ಅವರು ವಕ್ರಗತಿಗೆ ಬರ್ತಾರೆ, ವಕ್ರಗತಿಗೆ ಬಂದಾಗ ಯಾವ್ಯಾವ ರಾಶಿಗೆ ಅವರು 7ನೇ ಶನಿ ಕಾಟ, ಅಷ್ಟಮ ಶನಿ ಕಾಟ, ಅರ್ಧಾಷ್ಟಮ ಅಥವಾ ಪಂಚಮ ಶನಿ ಕಾಟ ಕೊಟ್ಟಿದ್ದಾರೋ ಅಂಥ ರಾಶಿಗಳಿಗೆ ಈಗ ಸ್ವಲ್ಪ ಉತ್ತಮ ಫಲನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾಲವನ್ನು ವಕ್ರಗತಿ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ಈಗ ಅನೇಕ ರೀತಿಯ ಲಾಭಗಳಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ನಿಮ್ಮ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಶುಭ ಆಗುತ್ತೆ. ಮಕರ ರಾಶಿಯವರ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಅಥವಾ ವಿವಾಹದ ಪ್ರಯತ್ನದಲ್ಲಿ ಈಗ ಶುಭ ಫಲಗಳು ನಿಗದಿಯಾಗುತ್ತವೆ. ಇನ್ನು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರ ರೈತರಿಗೆ ವ್ಯಾಪಾರ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಜೊತೆಗೆ ನೀವು ಮಾಡುವಂಥ ಯಾವುದೇ ವೃತ್ತಿಯಲ್ಲಿ ಈಗ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ನಿಮ್ಮ ರಾಶಿಯಾಧಿಪತಿಯಾದ ಶನಿ ಮಹಾರಾಜರು ಯಾವಾಗ ಅವರು ಈ ಕುಂಭದಲ್ಲಿ ವಕ್ರಿಯಾಗಿರ್ತಾರೆ ಆವಾಗ ನಿಮಗೆ ಅವರು ಕರುಣಿಸ್ತಾರೆ. ಈ ವರ್ಷದಲ್ಲಿ ಸ್ವಲ್ಪ ಅದು ಟ್ರಯಲ್ ಥರ ಒಳ್ಳೆಯದು ಕೊಡ್ತಾ ಬರ್ತಾರೆ. ನೆಕ್ಸ್ಟ್ ಇಯರಿಂದ ಇನ್ನಷ್ಟು ಹೆಚ್ಚು ರಿಯಲ್ ಆಗಿ ನಿಮಗೆ ಇನ್ನಷ್ಟು ಉತ್ತಮ ಫಲವನ್ನು ಒಳ್ಳೆಯದನ್ನು ಶನಿ ಮಹಾರಾಜರು ಕೊಡಲಿದ್ದಾರೆ. ಹಾಗಾಗಿ ಎಲ್ಲ ಈ ಮಕರ ರಾಶಿಯವರು, ಕುಂಭರಾಶಿಯವರು, ಮೀನರಾಶಿ ನಿರಾಶೆ ಆಗಬೇಕಾಗಿಲ್ಲ. ನಿಮ್ಮ 3 ರಾಶಿಗಳಿಗೆ ಸಂಬಂಧಪಟ್ಟಂತಹ ಶನಿ ಮಹಾರಾಜರ ವಿಚಾರಗಳಲ್ಲಿ ಈಗ ಒಂದು ನಿಮಗೆ ವಕ್ರಗತಿಯು ಆಶಾದಾಯಕವಾಗಿ ಇವತ್ತು ನೆಮ್ಮದಿಯನ್ನು ಅಥವಾ ಸುಖ ಶಾಂತಿಯನ್ನು ಕೊಡುವಂಥ ಒಂದು ಅವಧಿಯಾಗಿರುತ್ತೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಮಕರ ರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೊಳ್ಳುವಂಥ ದೈವಭಕ್ತಿ, ಪ್ರಾರ್ಥನೆ, ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಸ್ತೋತ್ರ ಇತ್ಯಾದಿಗಳನ್ನು ನೀವು ಪಠನೆ ಮಾಡಬಹುದಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಶನಿ ಮಹಾರಾಜರ ಅನುಗ್ರಹದಿಂದ ಶುಭವಾಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ಜನ್ಮರಾಶಿಯಲ್ಲಿ ಶನಿ ಮಹಾರಾಜರು ಇರುವಂಥದ್ದು. ಮಕರ ಕುಂಭಗಳಿಗೆ ಅಧಿಪತಿಯಾದ ಶನಿ ಮಹಾರಾಜರು, ಮಕರ ಮತ್ತು ಕುಂಭರ 2 ರಾಶಿಗೆ ಅವರಿಗೆ ಅಧಿಪತಿ ಇದೆ. ಅಂತಹ ಶನಿ ಮಹಾರಾಜರು ಈಗ ಕುಂಭರಾಶಿಗೆ ಜನ್ಮದಲ್ಲಿದ್ದಾರೆ. ಜನ್ಮದಲ್ಲಿದ್ದಾಗ ಕೆಲವೊಂದು ಮಿಶ್ರ ಫಲಗಳನ್ನು ನಾವು ನಿವೇದನೆ ಮಾಡ್ಬೋದು. ಮಿಶ್ರ ಫಲಗಳು ಅಂದರೆ ಕೆಲವೊಬ್ಬರಿಗೆ ಈ ಕಾಲದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಜೊತೆಗೆ ಗೌರವಕ್ಕೆ ಧಕ್ಕೆ ಬರುವಂಥದ್ದು, ಮಾನಹಾನಿಕರ ಘಟನೆ ಆಗುವಂಥದ್ದು, ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವೇನಾದರೂ ಒಂದು ವಿವಾದದಲ್ಲಿ ಸಿಲುಕಿಕೊಳ್ಳುವಂಥದ್ದು. ಈ ರೀತಿ ಅನೇಕ ಒಂದು ಅಡ್ಡ ಪರಿಣಾಮಗಳು ನಿಮಗೆ ರುಜುಗತಿಯಲ್ಲಿದ್ದಾಗ ಶನಿ ಮಹಾರಾಜರಿಂದ ಆಗಿತ್ತು. ಯಾರಿಗೆ ಯಾವ ರಾಶಿಯಲ್ಲಿ ಅವರು ರುಜು ಅಂದರೆ ಅವರ ನೇರವಾದ ಚಲನೆ ಇಡ್ತಾರೋ ಅಂತಹ ಕಾಲದಲ್ಲಿ ಈಗ ಕುಂಭರಾಶಿಯವರಿಗೆ ಅವರು ವಕ್ರಗತಿಗೆ ಬಂದಾಗ ಎಲ್ಲ ಪರಿಣಾಮಗಳು ವಿರುದ್ಧ ಆಗುತ್ತವೆ. ಈಗ ನಿಮಗೆ ಅನಾರೋಗ್ಯ ಸಮಸ್ಯೆ ಇದ್ದದ್ದು ಆರೋಗ್ಯವಾಗಿ ಪರಿವರ್ತನೆ ಆಗುತ್ತೆ. ಹಿಂದೆ ನಿಮಗೆ ಏನಾದರೂ ಅಲ್ಲಿ ಯಾರೋ ಕಾಲ ನಿಮಗೆ ಅವಮಾನಗಳಾದರೆ ಈಗ ಸನ್ಮಾನ ಆಗುವಂಥದ್ದು, ಹಿಂದೆ ನಿಮ್ಮ ಗೌರವಕ್ಕೆ ಧಕ್ಕೆ ಬಂದರೆ ಈಗ ಸ್ವಲ್ಪ ನಿಮಗೆ ಗೌರವ ಸಿಗುವಂಥದ್ದು. ಅದೇ ರೀತಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಗಳು ಆವಾಗ ಹಿನ್ನಡೆ ಆಗಿದ್ದು ಈಗ ಸ್ವಲ್ಪ ಮುನ್ನಡೆ ಆಗುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಮುನ್ನಡೆ ಸಿಗುವಂಥದ್ದು, ಜೊತೆಗೆ ಒಳ್ಳೆಯ ಉದ್ಯೋಗದ ಆಫರ್ ಲೆಟರ್ಗಳು ಈಗ ಕೆಲವು ಕುಂಭರಾಶಿಯವರಿಗೆ ಸಿಗ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ಈಗ ಮುನ್ನಡೆಗೆ ಆಗುವಂಥದ್ದು. ಹಾಗಾಗಿ ತಾತ್ಕಾಲಿಕವಾಗಿ ಆದರೂ ಪರವಾಗಿಲ್ಲ. ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಮಧ್ಯದಲ್ಲೂ ಈ ಒಂದು 5.5 ತಿಂಗಳ ಅವಧಿ ಅಂದರೆ ಈ ಜೂನ್ 29ರಿಂದ ನಿಮಗೆ ನವೆಂಬರ್ 14ರವರೆಗಿನ ಅವಧಿಯನ್ನು ಅನೇಕ ರೀತಿಯ ಲಾಭಗಳನ್ನು, ಆದಾಯ ನಷ್ಟವನ್ನು ಪಡೀಲಿಕ್ಕೆ ನೀವು ಉಪಯೋಗ ಮಾಡ್ಬೋದು. ಅದೇ ರೀತಿ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಕೆಲವೊಂದು ಬದಲಾವಣೆಗಳಿಗೆ ಅವಕಾಶಗಳು ಈ ಒಂದು ಮಹಾರಾಜರ ಅಪರೂಪಕ್ಕೆ ಕೊಡುವಂಥ ಕಾಣಿಕೆಯಿಂದ ಸಿಗ್ಬೋದಾಗಿದೆ. ಆಸಕ್ತಿ ಇದ್ದರೆ ಕುಂಭರಾಶಿಯವರು ಕೊನೆಗೆ ಹೇಳ್ತಕ್ಕಂತಹ ಯಾವುದೇ ರೀತಿಯ ಸುಬ್ರಹ್ಮಣ್ಯನ ಶ್ಲೋಕ, ಯಾವುದೇ ರೀತಿಯ ಶನಿ ಮಹಾರಾಜನ ಶ್ಲೋಕ ಅಥವಾ ಹನುಮಂತನ ಶ್ಲೋಕ ಇತ್ಯಾದಿಗಳನ್ನು ಹೇಳಿಕೊಂಡು ನಿಮ್ಮ ಒಂದು ದೋಷಗಳನ್ನು ಕಳೆದುಕೊಳ್ಬೋದಾಗಿದೆ. ಅದೇ ರೀತಿ ಈ ಶನಿ ಮಹಾರಾಜರ ವಕ್ರಗತಿಯು ಎಲ್ಲ ಕುಂಭರಾಶಿಯವರಿಗೂ ಶುಭದಾಯಕ ಆಗಲಿ.
ಕೊನೆಯದಾಗಿ ಮೀನರಾಶಿಗೆ ಈ ಒಂದು ನಿಮ್ಮ ರಾಶಿಯಿಂದ 12ನೇ ಮತ್ತು ವ್ಯಯಸ್ಥಾನದಲ್ಲಿ ಚಲನೆ. ವ್ಯಯಸ್ಥಾನದಲ್ಲಿ ನಿಮಗೆ ಅನೇಕ ರೀತಿಯ ಕಷ್ಟಗಳು, ನಷ್ಟಗಳು ಅಥವಾ ಇನ್ನಿತರ ತೊಂದರೆಗಳು ಆಗಿದ್ದು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಎಲ್ಲ ಅಭಿವೃದ್ಧಿ ಕುಂಠಿತ ಆಗಿದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗಿದ್ದು, ಇವೆಲ್ಲವೂ ನಿಮಗೆ ಹಿಂದೆ ಶನಿ ಮಹಾರಾಜರು ರುಜುಗತಿಯಲ್ಲಿದ್ದಾಗ ಆಗಿರ್ಬೋದು. ಆದರೆ ಯಾವಾಗ ಶನಿ ಮಹಾರಾಜರು ವಕ್ರಗತಿಗೆ ಬರ್ತಾರೋ, ಅಲ್ಲಿ ಕುಂಭರಾಶಿಯಲ್ಲಿ ವಕ್ರಿ ಆಗ್ತಾರೋ, ಆವಾಗ ನಿಮಗೆ ಲಾಭಗಳು, ಆದಾಯಗಳು ಹೆಚ್ಚಾಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ನಿಮ್ಮ ಒಂದು ಉತ್ಪನ್ನಗಳಿಗೆ ಬೇಡಿಕೆಗಳು ಬರುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಅಭಿವೃದ್ಧಿ, ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಬದಲಾವಣೆಗಳು ತರುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ನಿಮ್ಮ ಮಕ್ಕಳಿಗೆ ಈಗ ಒಂದು ಉತ್ತಮವಾದ ಶೈಕ್ಷಣಿಕವಾದ ಅರ್ಹತೆ ಸಿಗೋದು ಅಥವಾ ಹೆಚ್ಚಿನ ಒಂದು ಶೈಕ್ಷಣಿಕ ಅರ್ಹತೆ ಇರುವ ಕಾಲೇಜಲ್ಲಿ ಸೀಟ್ ಸಿಗುವಂಥದ್ದು ಮುಂತಾದ ಅನೇಕ ಪ್ರಯೋಜನಗಳನ್ನು ನೀವು ಈಗ ಸಿದ್ಧಿ ಮಾಡ್ಬೋದು. ವಕ್ರಗತಿಯು ಮೀನರಾಶಿಯವರಿಗೆ ಶುಭಕರ ಆಗಿದೆ. ಹಾಗಾಗಿ ಶನಿ ಮಹಾರಾಜರ ಈ ವಕ್ರಗತಿಯಿಂದ ಮೀನರಾಶಿಯವರು ತಮಗೆ ಬರತಕ್ಕಂಥ ಅಪವಾದಗಳನ್ನು ಕಳೆದುಕೊಂಡು, ಜೊತೆಗೆ ಇನ್ನಿತರವಾದ ಯಾವುದೋ ಸಹಾಯಗಳ ಮೂಲಕ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದನ್ನು ಮೀನರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಪದೇ ಪದೇ ಬರುವಂಥ ಅವಕಾಶ ಅಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲದರಲ್ಲೂ ಶನಿ ಮಹಾರಾಜರ ಒಂದು ಪಾತ್ರ ಇದ್ದೇ ಇರುತ್ತೆ. ಹಾಗಾಗಿ ಸಾಡೆ ಸಾತಿಯ ಪರ್ವದಲ್ಲಿರುವಂಥ ನಿಮಗೆ ಈಗ ಶನಿ ಮಹಾರಾಜರ ಪಾತ್ರದ ಒಂದು ಅಡ್ಡ ಪರಿಣಾಮ ಮತ್ತು ನೆಗೆಟಿವಿಟಿ ನಿವಾರಣೆಗೆ, ಜೊತೆಗೆ ಈ ಒಂದು ಆಹಾರ ಅಭ್ಯಾಸದಲ್ಲಾಗುವಂಥ ವ್ಯತ್ಯಾಸಗಳನ್ನು ಜೋಡಿಸಿ ನಿವಾರಣೆಗೆ ನೀವೆಲ್ಲರೂ ಕೊನೆಗೆ ಹೇಳುವಂಥ ಪ್ರಾರ್ಥನೆ, ಭಕ್ತಿ ಮಾರ್ಗ, ಶನಿಗೆ ಸಂಬಂಧಪಟ್ಟ ಸ್ತೋತ್ರ ಅಥವಾ ಆಂಜನೇಯನ ಸ್ತೋತ್ರ ಮುಂತಾದವುಗಳನ್ನು ಪಠನೆ ಮಾಡಬೇಕಾಗತ್ತೆ. ಹಾಗಾಗಿ ಹೆಚ್ಚಿನೇನು ನೀವು ನಿರಾಶೆ ಪಡಬೇಕಾಗಿಲ್ಲ. ಈ ಕಾಲದಲ್ಲಿ ವಕ್ರಗತಿ ನಿಮಗೆ ಶನಿ ಮಹಾರಾಜರು ಅಲ್ಲಿ ವ್ಯಯದಲ್ಲಿ ಅದರ 12ನೇ ಸ್ಥಾನದಲ್ಲಿದ್ದರೂ ಸಹ ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ತಂದುಕೊಳ್ಳಲಿದ್ದಾರೆ. ಅನೇಕ ರೀತಿಯ ನಿಮ್ಮ ಮಕ್ಕಳಿಗೆ ಸಹ ಅಭಿವೃದ್ಧಿ ಆಗಲಿದೆ. ಅವರಿಗೆ ವಿದ್ಯೆಯಲ್ಲಿರ್ಬೋದು ಅಥವಾ ಉದ್ಯೋಗದಲ್ಲಿರ್ಬೋದು ಅಥವಾ ವಿವಾಹದ ವಿಚಾರದಲ್ಲಿ ಅವರೊಂದು ಇಷ್ಟಾರ್ಥಗಳು ನಿಮ್ಮ ಮಕ್ಕಳಿಗೆ ಸಿದ್ಧಿಯಾಗಲಿವೆ. ಅನೇಕ ರೀತಿಯ ದೀರ್ಘಾವಧಿಯ ಪೆಂಡಿಂಗಿಂದ ಕೆಲಸಗಳು ನಿಮ್ಮ ಬರೋಗೆ ಆಗುವಂಥದ್ದು, ಪಿತ್ರಾರ್ಜಿತವಾದ ಆಸ್ತಿ ಮುಂತಾದವುಗಳೆಲ್ಲ ಬಂದು ಕೈ ಸೇರುವಂಥದ್ದು, ಈ ರೀತಿ ಅನೇಕ ಶುಭ ಲಾಭದ ಯೋಗಗಳನ್ನು ಶನಿ ಮಹಾರಾಜರು ನಿಮಗೆ ಈ ಒಂದು ವಕ್ರಗತಿಯಲ್ಲಿ ಕೊಡಲಿದ್ದಾರೆ. ಇನ್ನು ಇಲ್ಲಿವರೆಗೆ ಈ 12 ರಾಶಿಗಳಿಗೆ ಸಂಬಂಧಿಸಿ ಶನಿ ಮಹಾರಾಜರ ವಕ್ರಗತಿಯ ಒಂದು ಸಂಕ್ಷಿಪ್ತವಾದ ಫಲವನ್ನು ಜೂನ್ 29ರಿಂದ ನವೆಂಬರ್ 14ರವರೆಗಿನ 138 ದಿನಗಳ ಅವಧಿಯ ಒಂದು ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಶನಿ ಮಹಾರಾಜರು ಕೇವಲ 3 ರಾಶಿಗಳಿರೋ ಶುಭ ಫಲವನ್ನು ಕೊಡುವಂಥವ್ರು. ಅಂದರೆ ಅವರು ರುಜುಗತಿಯಲ್ಲಿದ್ದರೆ, ಅಂದರೆ ಮುಂದಿನ ಚಲನೆಯಲ್ಲಿ ಇರುವಾಗ ಅವರು ಕೇವಲ ಒಂದು 3 ರಾಶಿಗಳಿಗೆ ಅವರು ಉತ್ತಮ ಫಲ ಕೊಡ್ತಾರೆ. 3ನೇ ಮನೆ, 6ನೇ ಮನೆ ಮತ್ತು 11ನೇ ಮನೆ, ಈ 3 ಕ್ಷೇತ್ರಗಳಲ್ಲಿ ಅವರು ಉತ್ತಮ ಫಲವನ್ನು ಕೊಡುತ್ತಾರೆ. ಉಳಿದ ಮನೆಗಳಲ್ಲಿ ಅವರು ಕಾಟ ಅಥವಾ ಕಾಡಾಟ ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನು ಸ್ವಲ್ಪ ಗಮನಿಸಿಕೊಳ್ಬೇಕು. ಆದರೆ ಯಾವಾಗ ವಕ್ರಗತಿಗೆ ಬಂದಾಗ, ವಕ್ರಗತಿಯಲ್ಲಿ ಅಲ್ಲಿ ಹಿಂದೆ ಯಾವುದು ಉತ್ತಮ ಫಲವಿದ್ದವೋ ಅಂಥ ರಾಶಿಗೆ ಸ್ವಲ್ಪ ಈಗ ಮಿಶ್ರ ಫಲವು, ಯಾವ ರಾಶಿಗೆ ಸ್ವಲ್ಪ ಮಿಶ್ರ ಅಥವಾ ಸಂಕಷ್ಟ ಫಲ ಇತ್ತೋ ಅಂಥ ರಾಶಿಗಳಿಗೆ ಉತ್ತಮ ಫಲವು ವಕ್ರಗತಿಯಲ್ಲಿ ಅವರು ನೀಡುವಂಥ ಒಂದು ವಿಚಾರ ಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿದೆ. ಹಾಗಾದರೆ ಇವರಿಗೆ ಬಹಳ ಗೊಂದಲಗಳಿವೆ. ಕೆಲವೊಂದು ವಾಹಿನಿಯಲ್ಲಿ ಆ ರಾಶಿಗೆ ಒಳ್ಳೆಯದು, ಈ ರಾಶಿಗೆ ಕೆಟ್ಟದ್ದು, ಮತ್ತೊಂದು ರಾಶಿಗೆ ಒಳ್ಳೆಯದು, ಈ ರೀತಿ ಇವೆಲ್ಲ ವಿರುದ್ಧವಾದ, ಅಂದರೆ ನಾವು ಇಲ್ಲಿ ಹೇಳೋದಕ್ಕೆ ಒಂದು ವಿರುದ್ಧವಾದ ಅಭಿಪ್ರಾಯಗಳು ಬರ್ತವೆ. ಇವೆಲ್ಲವೂ ಲೋಕ ಭಿನ್ನ ರಚಿತ ಭಿನ್ನವಾದ ಅಭಿಪ್ರಾಯಗಳು, ಅಥವಾ ಈ ಜ್ಯೋತಿಷದಲ್ಲಿ ಹಲವಾರು ಗ್ರಂಥಗಳನ್ನು ಫಾಲೋ ಮಾಡೋರು ಅಥವಾ ಅನುಸರಣೆ ಮಾಡೋರು ಇರ್ತಾರೆ. ಹಾಗಾಗಿ ನಮಗೆ ಇಲ್ಲಿ ಬಂದಂಥ ಈ ಗುರುಮುಖೇನದ ಜ್ಞಾನಗಳು ಅಥವಾ ನಾವು ಅಧ್ಯಯನ ಮಾಡಿದಂಥ ಶಾಸ್ತ್ರ ಮುಖೇನ ಜ್ಞಾನಗಳಿಗೆ ಅನುಸಾರವಾಗಿ ನಾವು ಈ ಶನಿಯ ಒಂದು ವಕ್ರಗತಿಯ ಫಲನ ಇಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ. ಯಾರೋ ಇಲ್ಲಿ ಅಡ್ಡ ಪರಿಣಾಮ, ಕೆಟ್ಟ ಪರಿಣಾಮ ಬಂದವರು ಅಥವಾ ವಿರುದ್ಧ ಪರಿಣಾಮ ಬಂದವರು ಯಾರು ಆತಂಕ ಚಿಂತೆ ಪಡಬೇಕಾಗಿಲ್ಲ. ಅಲ್ಲಿ ವಿಶೇಷವಾಗಿ ಮೇಷ, ಕನ್ಯಾ ಮತ್ತು ಧನುರಾಶಿಗೆ ಯಾರಿಗೆ ಉತ್ತಮ ಫಲದಲ್ಲಿ ವಿರುದ್ಧವಾದ ಫಲ ಬರುತ್ತೆ ಅಂತ ವಿಶ್ಲೇಷಣೆ ಮಾಡಿದ್ದೇನೆ. ಹಾಗಾಗಿ ಯಾರು ಈ ಒಂದು ವಿರುದ್ಧ ಫಲಗಳಿಂದ ಚಿಂತರಾಗಬೇಕಿಲ್ಲ. ನಿಮ್ಮ ದೈನಂದಿನ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಮುಂದುವರಿಸಿ, ಯಾರು ಈ ಹನುಮಾನ್ ಚಾಲಿಸ ಅಥವಾ ಹನುಮಾನ್ ಸ್ತೋತ್ರ ಮಾಡೋ ಹನುಮಾನ್ ಭಕ್ತಿ ಮಾಡಿ, ಯಾರು ಶನಿ ಮಹಾರಾಜರ ಸ್ತೋತ್ರ, ಶನಿ ಮಹಾರಾಜರ ಅಷ್ಟೋತ್ತರ, ಶನಿ ಬಂದು ಶನಿಯ ವಿಶೇಷವಾದ ಪ್ರಾರ್ಥನೆ ಮಾಡೋದು ಅಂಥವ್ರದನ್ನು ಮಾಡ್ಬೋದು. ಇನ್ನು ಯಾರು ನಿಮ್ಮ ಮನೆ ದೇವರು ಶಿವ, ವೆಂಕಟೇಶ್ವರ, ರಂಗನಾಥ ಸ್ವಾಮಿ, ಶ್ರೀನಿವಾಸ, ಲಕ್ಷ್ಮೀ ನರಸಿಂಹ ಇತ್ಯಾದಿ ಯಾವುದೇ ನಿಮ್ಮ ಕುಲದೇವರ ಒಂದು ಆರಾಧನೆ ಮಾಡೋದು, ಕುಲದೇವರ ಸ್ಥಾನಗಳಿಗೆ ಭೇಟಿ ನೀಡೋದು, ಕುಲದೇವರಿಗೆ ಅರ್ಚನೆ ಅಭಿಷೇಕಗಳನ್ನು ಮಾಡೋದ್ರಿಂದಲೂ ಇರತಕ್ಕಂಥ ಈ ಒಂದು ಶನಿಯ ಒಂದು ವಕ್ರಗತಿಯ ಪೀಡೆ ನಿವಾರಣೆಯಾಗುತ್ತೆ. ಇನ್ನು ಕೆಲವರಿಗೆ ಅತಿರೇಕದ ಒಂದು ಘಟನೆಗಳಾಗ್ಬೋದು ಅಂತ ಹೇಳಿದ್ರೆ, ಮೇಷ ಉದಾಹರಣೆಗೆ ಧನು ಮತ್ತು ಈ ಒಂದು ಕನ್ಯಾ ರಾಶಿಯವರಿಗೆ ಒಂದು ವಿರುದ್ಧ ಘಟನೆಗಳು, ಆ ವಿರುದ್ಧ ಘಟನೆಗಳು ಆಗೋದು ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅಪರಿಚಿತಗಳೇನಾದರೂ ನೀವು ಹೂಡಿಕೆ ಮಾಡಿದಾಗಲೂ, ಅಪರಿಚಿತಗಳೇನಾದರೂ ಒಂದು ಈಗ ದೊಡ್ಡ ಮೊತ್ತದ ಹಣವನ್ನು ಇನ್ವೆಸ್ಟ್ ಮಾಡಿದಾಗಲೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಎಲ್ಲ ರಾಶಿಯವರಿಗೆ ಬೇಕಾಗುತ್ತೆ. ಇನ್ನು ಈ ಒಂದು ಬಾಧೆಯನ್ನು ಕಳೆದುಕೊಳ್ಳೋದು ಹೇಗೆ? ಈ ಎಲ್ಲ ಒಂದು ಬಾಧೆಯನ್ನು ಕಳೆದುಕೊಳ್ಳಲಿಕ್ಕೆ ಸುಲಭವಾದ ಉಪಾಯ, ಭಕ್ತಿ ಮಾರ್ಗವನ್ನು ಸುಲಭ ಉಪಾಯ. ಶ್ರೀ ಹನುಮಾನ್ ಭಕ್ತಿ ಮಾಡಿ, ಹನುಮಾನ್ ಸ್ತೋತ್ರ, ಹನುಮಾನ್ ಅಷ್ಟೋತ್ರ, ಹನುಮಾನ್ ಚಾಲಿಸ. ಯಾಕೆಂದರೆ ಅವರು ಈ ಒಂದು ಸೃಷ್ಟಿಯಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ ಅಂತ ಹೇಳ್ಬೋದು ಶನಿ ಮಹಾರಾಜರಿಂದ ಅನುಗ್ರಹಿತರಾಗಿದ್ದರು ಅವರೊಬ್ಬರೇ. ಯಾಕೆಂದರೆ ಅವರವನ ಒಂದು 7 ಕಾಡಾಟ ಸಮಯದಲ್ಲಿ ದೇವಾನುದೇವತೆಗಳನ್ನು ಕಾಡಿದಂಥ ಶನಿ ಮಹಾರಾಜರು ಆಂಜನೇಯನನ್ನು ಕಾಡಲು ಬಂದಾಗ ಅವರಿಗೆ ಆ ಒಂದು ಆಂಜನೇಯನ ಒಂದು ರೋಮವನ್ನು ಸ್ಪರ್ಶಿಸುವಂಥದ್ದಾಗಿಲ್ಲ. ಯಾಕಂದರೆ ಅವರ ಒಂದು ಕೂದಲನ್ನು ಕೊಂಕಲಿಕ್ಕೆ ಆಗಿಲ್ಲ. ಯಾಕಂದರೆ ಅವರ ಒಂದು ರೋಮದಲ್ಲಿ ಪ್ರತಿಯೊಂದು ಅವರ ಮನದಲ್ಲಿ ನಿರಂತರವಾಗಿ
ಈ ರಾಮನಾಮ ಜಪ ಜೊತೆಗೆ ರಾಮಧ್ಯಾನ ಇರ್ತಿತ್ತು. ಅವರಲ್ಲಿ ಅಹಂಕಾರ ಇಲ್ಲ, ಮತ್ಸರ ಇಲ್ಲ, ಮೋದ ಇಲ್ಲ, ದಂಭ ಇಲ್ಲ, ದರ್ಪ ಇಲ್ಲ. ಹಾಗಾಗಿ ಅವರಲ್ಲಿರತಕ್ಕಂಥ ಶುದ್ಧತೆಯ ಪ್ರತೀಕವಾಗಿ ಅವರನ್ನು ಆ 7ನೇ ಶನಿಗೆ ಅವರಿಗೆ ಕಾಡಲಿಕ್ಕೆ ಆಗಲಿಲ್ಲ. ಆವಾಗ ಅವರಲ್ಲಿ ಮನವಿ ಮಾಡಿಕೊಂಡು ಆ ಒಂದು ಕೆಲವು ಕ್ಷಣಗಳ ಕಾಲ ಯಾಕಂದರೆ ಶಿವನು ಅನುಗ್ರಹ ಕೊಟ್ಟಿದ್ದಾನೆ. ಪ್ರತಿಯೊಂದು ಜೀವಿಗಳನ್ನು, ದೇವರನ್ನು, ಮನುಷ್ಯರನ್ನು ಯಾರನ್ನೇ ಬಿಡದೆ ಕಾಡುವಂಥ ಅವರಿಗೆ ಒಂದು ರೈಟ್ಸನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆ ಶಿವನ ಒಂದು ಆಶೀರ್ವಾದ ಸುಳ್ಳಾಗಬಾರ್ದು ಅನ್ನೋ ವಿಚಾರಕ್ಕೆ ಶನಿ ಮಹಾರಾಜರು ಆಂಜನೇಯಲ್ಲಿ ಒಪ್ಪಂದ ಮಾಡಿಕೊಳ್ತಾರೆ. ಆಂಜನೇಯರು ಒಪ್ಪಿಕೊಂಡು ಒಂದು ಕ್ಷಣಕಾಲ ಅಂದರೆ ಕಣ್ಣು ರೆಪ್ಪೆ ತೆಗೆದು ಈಗ ಮುಚ್ಚಿ ತೆಗೆಯೋದಕ್ಕಿಂತಲೂ ಕಡಿಮೆ ಒಂದು ಅವಧಿಯಲ್ಲಿ ಅವರು ರಾಮ ಧ್ಯಾನದಿಂದ ವಿಚಲಿತರಾಗ್ತಾರೆ. ಆ ಕಾಲದಲ್ಲಿ ಶನಿಯ ಒಂದು ದೃಷ್ಟಿ ಆಂಜನೇಯನ ಪಾದದ ಮೇಲೆ ಬೀಳುತ್ತೆ. ಹಾಗಾಗಿ ಆ ಪಾದದಲ್ಲಿ ಒಂದು ಎಳ್ಳಿನ ಗಾತ್ರದ ಮಚ್ಚೆ ಆಕಾರದ ಕಪ್ಪು ಚುಕ್ಕೆ ಆಗುತ್ತೆ ಅನ್ನೋದೊಂದು ಕಥೆಯಲ್ಲಿ ಬರ್ತೇವೆ. ಹಾಗಾಗಿ ಆ ಬಳಿಕ ಒಂದು ಆಂಜನೇಯನ ಒಂದು ಶ್ರದ್ಧೆ, ಭಕ್ತಿ ಅಥವಾ ಅವನ ಒಂದು ನಿಷ್ಠೆಯಿಂದ ಅಥವಾ ಸ್ವಾಮಿ ನಿಷ್ಠೆಯಿಂದ ಸಂತೃಪ್ತರಾದಂತಹ ಶನಿ ಮಹಾರಾಜರು ಅಲ್ಲಿ ವರವನ್ನು ಕೊಡಬೇಕಂತ ಕೇಳ್ತಾರೆ. ಹಾಗಾಗಿ ತನಗಾಗಿ ಆಂಜನೇಯನು ಏನು ವರವನ್ನು ಕೊಡೋದಿಲ್ಲ. ಮುಂದೆ ಈ ಒಂದು ಯುಗಾಂತರಗಳಲ್ಲಿ ಅಥವಾ ಕಲಿಯುಗದಂಥ ಒಂದು ಕಠಿಣ ಸಮಯದಲ್ಲಿ ಭಕ್ತರಿಗೆ ನಿನ್ನ ಒಂದು ಸಾಡೆ ಸಾತಿಯ ಪ್ರಭಾವವನ್ನು ಅಥವಾ ಇನ್ನಿತರ ನಿನ್ನ ಅಷ್ಟಮ ಶನಿ, ಪಂಚಮ ಶನಿ ಅಥವಾ ಅರ್ಧಾಷ್ಟಮ ಶನಿಯ ಬಾಧೆಯನ್ನು ತಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅವರಿಗೆ ಒಂದು ಸುಲಭ ಉಪಾಯವಾಗಿ ಯಾರು ಈ ರಾಮನ ಭಕ್ತಿ ಮಾಡ್ತಾರೋ ಅಥವಾ ಈ ಹನುಮಾನ್ ಆಂಜನೇಯನ ಸ್ವರೂಪದ ಭಕ್ತಿ ಮಾಡ್ತಾರೋ ಅಥವಾ ರಾಮ ಅಥವಾ ವಿಷ್ಣುವಿನ ಯಾವುದೇ ಭಕ್ತಿ ಮಾಡ್ತಾರೋ ಅಥವಾ ಇನ್ನಿತರ ಯಾವುದೇ ದೇವತಾ ಭಕ್ತಿಯನ್ನು ಮಾಡ್ತಾರೆ ಅಂಥವರಿಗೆ ಹೆಚ್ಚಿನ ಒಂದು ಕಾಟವನ್ನು ಬಾಧೆಯನ್ನು ಕೊಡಬೇಡ. ಅವರಿಗೆ ನಿನ್ನ ಕಠಿಣ ಪರೀಕ್ಷೆಯನ್ನು ನೀಡಬೇಡ. ಜೊತೆಗೆ ಅವರಲ್ಲೊಂದು ಈಗ ಯುಗಕ್ಕೆ ಅನುಗುಣವಾಗಿ ಅವರಲ್ಲಿ ಒಂದು ತಾಳ್ಮೆ ಪ್ರಜ್ಞೆ ಕಡಿಮೆ ಇರುತ್ತೆ, ಅವರಲ್ಲಿ ದೈಹಿಕ ಕ್ಷಮತೆ ಕಡಿಮೆ ಇರುತ್ತೆ. ಅಂಥವರಿಗೆ ಹೆಚ್ಚಿನ ದೈಹಿಕ ಅಥವಾ ಮಾನಸಿಕವಾದ ತೊಂದರೆಯನ್ನು ಕೊಡಬೇಡ ಅನ್ನೋದನ್ನು ಕೊಡ್ತಾನೆ. ಜೊತೆಗೆ ಯಾರು ಈ ಶನಿವಾರದಂದು ಈ ಶ್ರೀರಾಮಚಂದ್ರ ಅಥವಾ ಆಂಜನೇಯನಿಗೆ ಸಂಬಂಧಪಟ್ಟ ಸೂತ್ರಗಳನ್ನು ಮಾಡ್ತಾರೋ ಅಂಥವರಿಗೆ ತಾನು ಯಾವುದೇ ಕಾಟವನ್ನು ಕೊಡೋದಿಲ್ಲ ಅಂತ ಶನಿ ಮಹಾರಾಜರು ಆಶ್ವಾಸನೆ ಕೊಡ್ತಾರೆ. ಅಂದರೆ ಅಲ್ಲಿ ಅನುಗ್ರಹ ಅಥವಾ ಆಶ್ವಾಸನೆ ಆಂಜನೇಯನಿಗೆ ಶನಿ ಮಹಾರಾಜನ ಸಿಕ್ಕಿರೋ ಕಾರಣ ನಾವು ಈ ಶನಿ ದೋಷ ನಿವಾರಣೆಗೆ ಹನುಮಾನ್ ಭಕ್ತಿ ಮಾಡುವಂಥದ್ದು, ಹನುಮಾನ್ ಚಾಲಿಸ ಓದುವಂಥದ್ದು, ಆಂಜನೇಯನ ದೇವಾಲಯಕ್ಕೆ ಹೋಗುವಂಥದ್ದು, ಆಂಜನೇಯನಿಗೆ ತುಳಸಿ ಮಾಲೆ ಸಮರ್ಪಣೆ ಮಾಡುವಂಥದ್ದು ಅಥವಾ ಓಂ ಹಂ ಹನುಮತೇ ನಮಃ ಎಂಬ ಆಂಜನೇಯನ ಮೂಲ ಮಂತ್ರ ಪಠನೆ ಮಾಡುವಂಥದ್ದು ಅಥವಾ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಎಂಬ ಶ್ರೀ ರಾಮ ತಾರಕ ಮಂತ್ರ ಇದು ಆಂಜನೇಯನಿಗೆ ಬಹಳ ಪ್ರೀತಿಯಾಗಿತ್ತು. ಹಾಗಾಗಿ ಇದರಿಂದ ರಾಮನ ಜಪದಿಂದ ಅಲ್ಲಿ ಹನುಮನು ಒಲಿತಾನೆ. ಹನುಮನು ಯಾವಾಗ ಒಲಿತಾನೆ ಅಲ್ಲಿ ಶನಿ ಮಹಾರಾಜರು ಸಹ ಸಂಪ್ರೀತಿಯಾಗಿ ನಮಗೆ ಹೆಚ್ಚು ಕಾಟವನ್ನು ಕೊಡೋದಿಲ್ಲ. ಹಾಗಾಗಿ ಆ ಹನುಮಾನ್ ಭಕ್ತಿಯನ್ನು ನಿರಂತರವಾಗಿ ಮಾಡುವಂಥದ್ದು, ರಾಮನ ಭಕ್ತಿಯನ್ನು ಮಾಡುವಂಥದ್ದು. ಅದೇ ರೀತಿ ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಹಲವಾರು ಮಂತ್ರಗಳು, ಹಲವಾರು ಸ್ತೋತ್ರಗಳು, ಸ್ತುತಿಗಳು ಅದು ನಿಮಗೆ ಅನುಕೂಲವಾದ ಶನಿಗೆ ಸಂಬಂಧಪಟ್ಟ ಮಂತ್ರ ಹೇಳ್ಬೋದು ಅಥವಾ ಕನಿಷ್ಠ ಪಕ್ಷ ನವಗ್ರಹಗಳ ಸ್ತೋತ್ರ ಹೇಳ್ಬೋದು. ಅಥವಾ ನವಗ್ರಹಗಳ ಸ್ತೋತ್ರದಲ್ಲಿ ಎಲ್ಲ ಹೇಳಲಿಕ್ಕೆ ನಿಮಗೆ ವ್ಯವಧಾನ ಇಲ್ಲಾಂದರೆ ಕನಿಷ್ಠ ಪಕ್ಷ ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಭಾಳ ಜನಪ್ರಿಯವಾದ ಮಂತ್ರ ವ್ಯಾಸರಹಿತವಾದ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬಂತಹ ಈ ಒಂದು ಶನಿಯ ಒಂದು ಸರಳವಾದ ಮಂತ್ರನ ಹೇಳುವಂಥದ್ದು. ಅದೇ ರೀತಿ ಶನಿಯ ಒಂದು ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿ ಅಂತ ಸರಳವಾದ ಶನಿಯ ಪೀಡಾ ಸ್ತೋತ್ರ. ಅಂದರೆ ಶನಿಯಿಂದ ನಮಗೆ ಯಾವುದೇ ಪೀಡೆಗಳು ಬಾರದಿರಲಿ. ಅದು ಸಾಡೆ ಸಾತಿ ಇರ್ಬೋದು, ವಕ್ರಗತಿ ಇರ್ಬೋದು, ಅರ್ಧಾಷ್ಟಮ ಪಂಚಮ ಶನಿ. ಇದನ್ನು ಯಾವ ರಾಶಿಯವರು ಹೇಳ್ಕೊಬೋದು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿ ಅಂತ ಶನಿ ಮಹಾತ್ಮರನ್ನು ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಈ ಪ್ರಾರ್ಥನೆಯಿಂದಲೂ ಆ ಪೀಡಾ ನಿವಾರಣೆ ಆಗುತ್ತೆ. ಅಥವಾ ಈ ಓಂ ಶಂ ಶನೈಶ್ಚರಾಯ ನಮಃ ಎಂಬುದನ್ನೇ ಆ ಶನಿ ಮಹಾರಾಜರ ಮೂಲಮಂತ್ರ ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ನೀವು ಅಲ್ಲಿ 108 ಬಾರಿ ಹೇಳ್ಬೋದು ಅಥವಾ ನಿಮಗೆ ಇಷ್ಟ ಇದ್ದಷ್ಟು ಬಾರಿ ಹೇಳ್ಬೋದು. 8 ಬಾರಿ ಯಾವುದೇ ಈ ಶನಿಗೆ ಸಂಬಂಧಪಟ್ಟ ಅಂದರೆ 8 ಅಥವಾ 108 ಬಾರಿ ಹೇಳೋದು ಒಳ್ಳೆಯದು. ಯಾಕಂದರೆ 8 ಅನ್ನೋದು ಶನಿಗೆ ಒಂದು ಪ್ರಿಯವಾದ ಸಂಖ್ಯೆ ಎಂದು ಒಂದು ನಂಬಿಕೆ ಇದೆ. ಅದೇ ರೀತಿ ಹನುಮಾನ್ ಶನಿ ಮಹಾತ್ಮರು ಅಲ್ಲದೆ ಯಾರಿಗೆ ಈ ಒಂದು ಶನಿ ಮಹಾತ್ಮರ ಪ್ರಾರ್ಥನೆ ಮಾಡಲಿಕ್ಕೆ ಅಥವಾ ಹನುಮಾನ್ ಪ್ರಾರ್ಥನೆ ಮಾಡಲಿಕ್ಕೆ ಅಷ್ಟೊಂದು ಮನಸ್ಸಿಗೆ ಒಪ್ಪೋದಿಲ್ಲ. ಅಂದರೆ ಕೆಲವೊಬ್ಬರು ಶಿವಭಕ್ತರಿರ್ತಾರೆ. ಶಿವಭಕ್ತರಿದ್ದರೆ ಈ ಶಿವನ ಭಕ್ತಿಯನ್ನೇ ಮುಂದುವರಿಸಿ ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ, ಪಂಚಾಕ್ಷರ ಅಂದರೆ ನಮಃ ಶಿವಾಯ, ಷಡಾಕ್ಷರ ಅಂದರೆ ಓಂ ನಮಃ ಶಿವಾಯ, ಇದರಲ್ಲಿ ಪಂಚಾಕ್ಷರನೋ ಷಡಕ್ಷರ ಮಂತ್ರವನ್ನು ಪಠನೆ ಮಾಡಿ ಆವಾಗಲೂ ಶನಿ ಮಹಾರಾಜರು ಪ್ರೀತಿ ಆಗ್ತಾರೆ. ಯಾಕಂದರೆ ಶನಿಯ ಒಂದು ಮೂಲ ಗುರುವೇ ಭಗವಾನ್ ಶಂಕರ. ಆತನಿಗೆ ಆ ಒಂದು ಶಕ್ತಿಯನ್ನು ಕರುಣಿಸಿದೆ. ಯಾಕಂದರೆ ತಂದೆ ತಾಯಿಗಳಿಂದ ಪಕ್ಷಪಾತಕ್ಕೆ ಅಥವಾ ಅವಮಾನಕ್ಕೆ ಒಳಗಾಗಿ ಅಥವಾ ಈ ಒಂದು ಮತಭೇದಗಳಿಗೆ ಒಳಗಾಗಿ ಒಂದು ನೊಂದಂತಹ ಶನಿ ಮಹಾತ್ಮರು ಶಿವಧ್ಯಾನ ಆಸಕ್ತರಾಗ್ತಾರೆ. ಆವಾಗ ಆ ಒಂದು ಶನಿಯ ಶ್ರದ್ಧೆ, ನಿಷ್ಠೆ ಮತ್ತು ಕಠಿಣ ತಪಸ್ಸಿಗೆ ಅನುಗುಣವಾಗಿ
ಭಗವಾನ್ ಶಂಕರನೇ ಅವರಿಗೆ ವರವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಆ ಒಂದು ಶಿವನ ಭಕ್ತಿ ಮಾಡಿದ್ರು ಶನಿ ಮಹಾರಾಜರು ಸಂಪ್ರೀತಿ ಆಗ್ತಾರೆ. ಅಥವಾ ವಿಷ್ಣು, ನಾರಾಯಣ, ವೆಂಕಟೇಶ್ವರ, ಈ ನಾರಾಯಣನಿಗೂ ಅಲ್ಲಿ ಶನಿ ಮಹಾತ್ಮರಿಗೂ ಹಲವಾರು ಒಂದು ವಿಧಗಳಲ್ಲಿ ಭೇಟಿಯಾಗುವಂಥದ್ದು, ಅಥವಾ ಶನಿ ಮಹಾರಾಜರು ನಾರಾಯಣನಿಂದ ಹಲವಾರು ಮಾರ್ಗದರ್ಶನ ಪಡೆಯುವಂಥದ್ದು ಕಥೆಗಳು ಬರುತ್ತವೆ. ಆದರೆ ನರಸಿಂಹ ಸ್ವಾಮಿಯ ಒಂದು ವಿಶೇಷವಾದ ಅನುಗ್ರಹವು ಸಹ ಶನಿ ಮಹಾತ್ಮರ ಮೇಲೆ ಇರುತ್ತೆ. ಹಾಗಾಗಿ ಈ ರಾಮ, ಕೃಷ್ಣ ಅಥವಾ ನರಸಿಂಹ, ವೆಂಕಟೇಶ್ವರ, ಶ್ರೀನಿವಾಸ, ರಂಗನಾಥ ಮುಂತಾದ ರೂಪವನ್ನು ಸಹ ನೀವು ಪಠನೆ ಮಾಡ್ಬೋದು. ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ. ಹಾಗಾಗಿ ಹರಿಹರರ ಭಕ್ತಿಯನ್ನು ಮಾಡೋದ್ರಿಂದಲೂ ಆ ಶನಿಯ ಪೀಡೆ, ಶನಿಯ ದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ನಿಮಗೆ ಮನಸ್ಸಿಗೆ ಹೋಗುವಂಥ ಯಾವುದೇ ದೇವತಾ ಶಕ್ತಿಗಳ ಭಜನೆಯನ್ನು ಸ್ಮರಣೆ ಮಾಡ್ತಾ ಬನ್ನಿ. ಖಂಡಿತ ಶನಿ ಮಹಾರಾಜರ ವಕ್ರಗತಿಯಿಂದ ಆಗುವಂಥ ಅಡ್ಡ ಪರಿಣಾಮಗಳು ಯಾರಿಗೂ ತೊಂದರೆ ಆಗೋದಿಲ್ಲ. ಇದಲ್ಲದೆ ಇನ್ನು ಅರಳಿ ಮರದ ಪ್ರದಕ್ಷಿಣೆ ಯಾರಿಗೆ ಗೊತ್ತಿರದೆ, ಅಥವಾ ಶನಿ ಇದ್ದವ್ರು ಮಾತ್ರ ಪ್ರದಕ್ಷಿಣೆ ಮಾಡಬೇಕಿಲ್ಲ, ಎಲ್ಲರೂ ಮಾಡ್ಬೋದು. ಅದನ್ನು ಪ್ರಾತಃ ಕಾಲದಲ್ಲಿ ಮಾಡಬೇಕು. ಪ್ರಾತಃ ಕಾಲ ಅಂದರೆ ಉದಾಹರಣೆಗೆ ಸೂರ್ಯ ಉದಯದಿಂದ 3 ಗಂಟೆ ಒಳಗೆ, ಅಂದರೆ 6 ಗಂಟೆಗೆ ಸೂರ್ಯ ಉದಯ ಆಯಿತು ಅಂದರೆ 9 ಗಂಟೆ ಒಳಗೆ, 1 ಯಾಮದ ಒಳಗೆ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಪ್ರಾತಃ ಕಾಲದಲ್ಲಿ ಅರಳಿ ಮರಕ್ಕೆ ನೀವು 8, 9 ಅಥವಾ 10 ಪ್ರದಕ್ಷಿಣೆಯನ್ನು ಮಾಡ್ಬೋದು. ಪ್ರದಕ್ಷಿಣೆ ಬರುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯ ತೇ ನಮಃ ಎಂಬ ಮಂತ್ರನ ಹೇಳ್ಬೋದು. ಅಥವಾ ನಿಮಗೆ ಗೊತ್ತಿರುವಂಥ ಯಾವುದೇ ರಾಮ ಅಥವಾ ಕೃಷ್ಣ, ಶಂಕರ, ವಿಷ್ಣು ಅಥವಾ ಹನುಮಾನ್, ಆಂಜನೇಯ ಇಲ್ಲವೇ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟ ಶ್ಲೋಕವನ್ನು, ಸ್ತೋತ್ರವನ್ನು ಹೇಳ್ಕೊಳ್ಬೋದು. ಹಾಗಾಗಿ ಅರಳಿ ಮರದ ಪ್ರದಕ್ಷಿಣೆ ಸರ್ವಶ್ರೇಷ್ಠವಾಗಿರುತ್ತೆ. ಇನ್ನು ಇದನ್ನು ಸಾಯಂಕಾಲದಲ್ಲಿ ಅರಳಿ ಮರದ ಪ್ರದಕ್ಷಿಣೆ ಮಾಡಲಿಕ್ಕೆಲ್ಲ ಹೋಗಬೇಡಿ. ಈ ರೀತಿ ಅಶ್ವತ್ಥ ಮರದ ಪ್ರದಕ್ಷಿಣೆ ಜೊತೆಗೆ ಶನಿವಾರದಂದು ಯಾವುದೇ ಇಂಥ ದೇವಾಲಯಗಳಿಗೆ ಹೇಳಿದಂಥ ಯಾವುದೇ ದೇವಾಲಯ ಹೇಳ್ಬೋದು. ಆಂಜನೇಯ ದೇವಾಲಯ ಇದ್ದರೆ ಆಂಜನೇಯ ದೇವಾಲಯಕ್ಕೆ ಹೋಗಿ, ಅಥವಾ ಶಿವನ ದೇವಾಲಯ ಇದ್ದರೆ ಶಿವನ ದೇವಾಲಯಕ್ಕೆ ಹೋಗ್ಬೋದು. ವಿಷ್ಣುವಿಗೆ ಸಂಬಂಧಪಟ್ಟ ಕ್ಷೇತ್ರ ಅಂಥ ಕ್ಷೇತ್ರಕ್ಕೆ ಬರ್ಬೋದು. ಅಥವಾ ನವಗ್ರಹಗಳ ಒಂದು ಆಲಯ ಇದ್ದರೆ ಅಲ್ಲಿ ಹೋಗ್ಬೋದು. ಹಾಗಾಗಿ ಶನಿವಾರದಂದು ದೇವಾಲಯಗಳ ಸಂದರ್ಶನ, ಅಲ್ಲಿ ದೀಪ ಆರಾಧನೆ ಅಥವಾ ದೀಪ ಆರಾಧನೆಗೆ ಎಣ್ಣೆ, ಅಥವಾ ಈ ಶನಿಯ ಆಲಯ ಇದ್ದರೆ ಶನಿ ಆಲಯದಲ್ಲಿ ಎಳ್ಳು ಬತ್ತಿನ ಹಚ್ಚುವಂಥದ್ದು ಇತ್ಯಾದಿ ಮಾಡ್ಬೋದು. ದೀಪಕ್ಕೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡುವಂಥದ್ದು. ಅಥವಾ ಆ ದಿನದಂದು ಶನಿವಾರದಂದು ಎಳ್ಳನ್ನು ದಾನ ಮಾಡೋದು. ಎಳ್ಳು ಮತ್ತು ಬೆಲ್ಲವನ್ನು ಅರ್ಚಕರಿಗೆ, ಬಡಬಗ್ಗರಿಗೆ, ನಿರ್ಗತಿಕರಿಗೆ ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿ ದಾನ ಮಾಡ್ಬೋದು. ಅಥವಾ ಎಳ್ಳಿನಿಂದ ಮಾಡಿದ ಉಂಡೆ ಅಥವಾ ಎಳ್ಳಿನ ಇನ್ನಿತರ ಖಾದ್ಯಗಳನ್ನು ನೀವು ಬಡಬಗ್ಗರಿಗೆ ತಿರ್ಗ ಸಮರ್ಪಣೆ ಮಾಡ್ಬೋದು. ಶನಿವಾರದಂದು ದಾನ ಧರ್ಮ, ಚಾರಿಟಿ ಅಂತ ಹೇಳ್ತೇವೆ. ಹಾಗಾಗಿ ಆಶ್ರಮಗಳಿಗೆ, ಸಂಸ್ಥೆಗಳಿಗೆ, ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ, ಅನಾಥಾಶ್ರಮ, ಬಡಬಗ್ಗರ ಆಶ್ರಮಗಳಿಗೆ ಇಂಥ ಒಂದು ಅನ್ನದಾನಕ್ಕೆ ಸಹಾಯ ಆಗ್ಬೋದು. ಅಥವಾ ನಿಮ್ಮದೇ ಒಂದು ಸ್ವಂತ ನೆಲೆಯಲ್ಲಿ ನಿಮಗೆ ಗೊತ್ತಿರುವಂಥ ಬಡವರ್ಗದವರಿಗೆ ಅಥವಾ ವೃದ್ಧರಿಗೆ ಸಹಾಯ ಮಾಡುವಂಥದ್ದು. ಅದೇ ರೀತಿ ನಿಮ್ಮ ಮನೆಯ ಹಿರಿಯರನ್ನು ಗೌರವಿಸಬೇಕು. ಶನಿಯ ಪ್ರೀತಿ ಇರುತ್ತೆ. ಹಾಗಾದರೆ ತಂದೆ ತಾಯಿ, ಮುಖ್ಯವಾಗಿ ತಂದೆ ತಾಯಿಯನ್ನು ಖಂಡಿತ ಗೌರವಿಸಬೇಕು. ಅಥವಾ ಅತ್ತೆ ಮಾವನ, ತಂದೆಯ ಸ್ಥಾನದಲ್ಲಿರುವಂಥ ಅತ್ತೆ ಮಾವರನ್ನಾಗಲಿ ಅಥವಾ ಮನೆಯ ಇನ್ನಿತರ ಹಿರಿಯರನ್ನು ಗೌರವಿಸಬೇಕು. ಹಿರಿಯರೊಂದಿಗೆ ಯಾವುದೇ ವಾಗ್ವಾದ ಕಲಹ ಮಾಡೋ ಸಹ ಅಲ್ಲಿ ಶನಿಯ ಒಂದು ಸಿಟ್ಟಿಗೆ ಕಾರಣ ಆಗುತ್ತೆ. ಹಾಗಾಗಿ ಶನಿ ಸಂಪ್ರೀತಿಗಾಗಿ ಹಿರಿಯರ ಸೇವೆ ಮಾಡೋದು, ತಂದೆ ತಾಯಿಯವರನ್ನು ಸೇವೆ ಮಾಡೋದು. ಅದೇ ರೀತಿ ಅಲ್ಲದೆ ಈ ನಿಮಗೆ ದಾನ ಧರ್ಮಗಳನ್ನು ಮಾಡುವಂಥ ಆಸಕ್ತಿ ಯಾರಿಗೆ ನೇರವಾಗಿಲ್ಲ, ಈಗಿನ ಕಾಲದಲ್ಲಿ ಆನ್ಲೈನಲ್ಲಿ ಪೇಮೆಂಟು ಪಡೆದು ಅಲ್ಲಿ ಒಂದು ಧರ್ಮ ಕಾರ್ಯಗಳನ್ನು ಮಾಡುವಂಥ ವಿವಿಧ ರೀತಿಯ ಉತ್ತಮವಾದ, ಅಂದರೆ ನೈಜವಾದ, ಅಂದರೆ ಜಿನ್ಯೂನ್ ಅಂತ ಹೇಳ್ತಾರೆ, ನೈಜವಾದ ಅನೇಕ ರೀತಿಯ ಸೇವಾ ಸಂಸ್ಥೆಗಳು, ಆಶ್ರಮಗಳು ಅಥವಾ ಆರ್ಫನೇಜ್ಗಳು, ಅದು ಓಲ್ಡ್ ಏಜ್ ಹೋಮ್ಗಳು ಇಂಥದ್ದೆಲ್ಲ ಇರ್ತವೆ. ಅಂಥದ್ದಕ್ಕೆ ನಿಮ್ಮ ಕೈಯಿಂದ ಆಗುವಂಥ ಧನ ಸಹಾಯವನ್ನು ಮಾಡ್ಬೋದು. ಅಂದರೆ ನಿಮಗೆ ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ಕೊಡಲಿಕ್ಕಾಗಲ್ದರೂ ಈಗ ಎಲ್ಲ ಆನ್ಲೈನಲ್ಲಿ ವ್ಯವಸ್ಥೆ ಇರುತ್ತೆ. ಈಗ ಎಲ್ಲವೂ ಆನ್ಲೈನ್, ಎಲ್ಲ ದೇವಾಲಯಗಳಲ್ಲಿ ಈಗ ಆನ್ಲೈನ್ ಅಕೌಂಟ್ ಇದ್ದೇ ಇರುತ್ತೆ. ಅಥವಾ ಎಲ್ಲ ಆಶ್ರಮಗಳು, ಚಾರಿಟಿ ಸಂಸ್ಥೆಗಳಲ್ಲಿ ಸಹ ನೀವು ಫೋನ್ ಮುಖಾಂತರ ಈಗ ಪೇಮೆಂಟ್ ಮಾಡುವ ವ್ಯವಸ್ಥೆ ಇದೆ. ಅಂಥದ್ದನ್ನೆಲ್ಲ ಮಾಡ್ಬೋದಾಗಿದೆ. ಹಾಗೆ ಈ ಒಂದು ಶನಿಯ ವಕ್ರಗತಿಯ ಒಂದು ದೀರ್ಘವಾದ ವಿಡಿಯೋದಲ್ಲಿ ರಾಶಿಗಳಿಗೆ ಅನುಗುಣವಾಗಿ ಸಾರ್ವತ್ರಿಕವಾದ ಫಲದಲ್ಲಿ ಎಲ್ಲ ವಿಶ್ಲೇಷಣೆ ಮಾಡಿದ್ದೇನೆ. ಈ ಶನಿಯ ವಕ್ರಗತಿ ಅನ್ನೋದು ಸಾರ್ವತ್ರಿಕವಾಗಿ ಸ್ವಲ್ಪ ಅಡ್ಡ ಪರಿಣಾಮ ಇದ್ದರೂ ಹೆಚ್ಚಿನ ರಾಶಿಗಳಿಗೆ, ಉದಾಹರಣೆಗೆ 9 ರಾಶಿಗಳಿಗೆ ಇದರಿಂದ ಒಳ್ಳೇದು ಬರುತ್ತೆ. 3 ರಾಶಿಗಳು ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಹಾಗಾಗಿ ಯಾರೂ ಹೆಚ್ಚು ಇದರಿಂದ ಭಯ, ಆತಂಕ ಪಡಬೇಕಾಗಿಲ್ಲ. ಯಾವಾಗಲೂ ಶನಿ ಮಹಾರಾಜರು ವಕ್ರಗತಿಗೆ ಬಂದಾಗ ಅವರು ಹಿಂದೆ ಅಡ್ಡ ಪರಿಣಾಮ, ಕೆಟ್ಟ ಪರಿಣಾಮ ಕೊಟ್ಟಂಥ ರಾಶಿಗಳಿಗೆ ಅವರು ಈಗ ಹೆಚ್ಚು ಕಾಟ ಕೊಡದೆ ಅವರಿಗೆ ಉತ್ತಮ ಪರಿಣಾಮ ಕೊಡ್ತಾರೆ. ಹಾಗಾಗಿ ವಕ್ರಗತಿಯು ಕೆಲವೊಂದು ರಾಶಿಗಳು ಸ್ವಲ್ಪ ವರದಾನ ಆಗ್ಬೋದು, ಅಥವಾ ಕೆಲವೊಂದು ರಾಶಿಗೆ ಹೆಚ್ಚಿನ ಒಂದು ಉಪಯೋಗ ಆಗುವಂಥ ಸಾಧ್ಯತೆಗಳು ಈ ಒಂದು ಭಾಗದಲ್ಲಿ ಕಂಡುಬರುತ್ತೆ. ಕೆಲವೊಂದು ರಾಶಿಗಳಿಗೆ ಮಾತ್ರ ಸ್ವಲ್ಪ ವೈರುದ್ಧ ಪರಿಣಾಮಗಳು ಆಗ್ಬೋದು. ಹಾಗಾಗಿ ಶನಿ ಮಹಾರಾಜರ ಅನುಗ್ರಹದಿಂದ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಾಲ ಮಾಡಲು ಸಿದ್ಧಾಗಲಿ. ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದ ಧನ್ಯವಾದಗಳು. ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಾಲ ಮಾಡಲು ಸಿದ್ಧಾಗಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.